मुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्ची ग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवायावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्व प्रदिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलं स्वस्त्यस्तु सतां हरिः ओಂ. ಪಡುಗಡಲ ತೀರದಿಂದೆದ್ದು ಬಂದು ಪೊಡವಿಗೊಡೆಯನಾಗಿ ಕಡಗೋಲು ಹಿಡಿದು ನಮ್ಮೆದೆಯ ಬೆಣ್ಣೆಯ ಕಡೆಯುವುದಕ್ಕಾಗಿ ಆಚಾರ್ಯ ಮಧ್ವರಿಂದ ಪ್ರತಿಷ್ಠಿತನಾಗಿ ಸದಾ ಅನುಗ್ರಹಿಸುತ್ತಿರುವಂತಹ ಕೃಷ್ಣನ ಪದಕಮಲಗಳಿಗೆ ಪೊಡಮಟ್ಟು ಆಚಾರ್ಯರನ್ನು ನೆನಪಿಸಿಕೊಳ್ಳುತ್ತಾ ಪರ್ಯಾಯ ಶ್ರೀಪಾದರನ್ನು ನೆನೆದು ಕನಕನ ಬದುಕು ಬರಹದ ಒಂದು ಸಣ್ಣ ಪಕ್ಷಿ ನೋಟವನ್ನು ನಾವು ಮಾಡ್ತಾ ಇದ್ದೆವು. ಅದು ಯಥಾವತ್ತಾಗಿ ಕುಳಿತು ತುಂಬ ಗಂಭೀರವಾದ ದೃಷ್ಟಿಕೋನದಲ್ಲಿ ಚರ್ಚಿಸಿದಾಗ ಅದರಲ್ಲಿ ಹೆಚ್ಚು ಬೆಳಕು ಚೆಲ್ಲುವುದು ಸಾಧ್ಯ. ಇದು ಕೇವಲ ಒಂದು ಪರಿಚಯದ ದೃಷ್ಟಿಯಿಂದ ಕಿಡಿ ಹೀಗಿರುತ್ತೆ ಅನ್ನೋದನ್ನು ತೋರಿಸುವ ಪ್ರಯತ್ನವಷ್ಟೇ. ಅವರು ಎಲ್ಲ ರೀತಿಯ ಅನೇಕ ಮುಂಡಿಗೆಗಳನ್ನು ರಚಿಸಿದ್ದಲ್ಲದೆ ಸಾಮಾನ್ಯವಾಗಿ ಮೇಲುನೋಟಕ್ಕೆ ಕಾಣುವ ಒಂದರ್ಥದ ಪದ್ಯದಲ್ಲೇ ಅದರ ಆಳವನ್ನೂ ಹುದುಗಿಟ್ಟ ಪದ್ಯಗಳು ನಮಗೆ ಶಬ್ದಾಲಂಕಾರಗಳು, ಅರ್ಥಾಲಂಕಾರಗಳು, ಪ್ರಾಸಗಳನ್ನು ಗಮನಿಸಿದಾಗ ಅದರಲ್ಲಿ ವೈಚಿತ್ರ್ಯಗಳು ಇದೆಲ್ಲವನ್ನು ನಾವು ನೋಡ್ತೇವೆ. ಅಂಥದ್ದೇ ಒಂದು ಪದ್ಯ ಏನೇನೋ ಅರ್ಥದಲ್ಲಿ ಬಳಕೆಗೊಂಡು ಬಿಟ್ಟಿದೆ ಈ ಪದ್ಯಗಳು. ಅವರಿಗೆ ತಾವು ಯಾವುದೋ ಹಾಡಬೇಕಾದ ಹಾಡಿಗೆ ಮಧ್ಯದಲ್ಲಿ, ಶುರುವಿನಲ್ಲಿ, ಕೊನೆಯಲ್ಲಿ ಈ ಹಾಡಿನ ಒಂದು ಸಾಲು ಸೇರಿಸಿ ಉಳಿದು ತಮ್ಮ ಇಷ್ಟ ಬಂದದ್ದು ಹಾಡಿಕೊಂಡು ಖುಷಿ ಪಡುವಂತಹ ಇವತ್ತಿನ ಹೊಸ ಪೀಳಿಗೆಯ ತಲೆಮಾರಿಗೆ ಇದೆಲ್ಲ ಒಂದು ಆಹಾರ ಅಷ್ಟೇ. ಅದು ವಿಹಾರ, ಆಹಾರ ಅಲ್ಲ. ಅವರಿಗೆ ಓಡಾಡಲಿಕ್ಕೆ ಒಂದು ಪದ್ಯ ಸಾಲು ಬೇಕು, ಅದಕ್ಕೋಸ್ಕರ ಈ ಪದ್ಯಗಳನ್ನು ಇಟ್ಟುಕೊಳ್ಳುತ್ತಾರೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ. ಈ ಪದ್ಯ ಬಹಳ ಪ್ರಸಿದ್ಧವಾಗಿ ಇದೆ. ಇದು ಕೊನೆಗೆ ಯಾವುದ್ಯಾವುದೋ ಮತ್ತು ಬರೆಸುವ ಜಾಲದೊಳಗೂ ಸೇರಿಕೊಂಡು ಇದನ್ನು ಆ ಪದ್ಯದಲ್ಲಿ ಸೇರಿಸಿ ತಮಗೆ ಬೇಕಾದಂತೆ ಅದನ್ನು ಬಳಸಿಕೊಂಡದ್ದನ್ನು ನಾವು ನೋಡುತ್ತೇವೆ. ಆದರೆ ಅದಕ್ಕಿಂತಲೂ ಆಳದ ಸಂಗತಿಯನ್ನು ಈ ಪದ್ಯ ನಮ್ಮೆದುರುಗಡೆ ಬಿಚ್ಚಿಡುವಂಥದ್ದು. ವಾಸುದೇವನ ಹೆಂಡತಿ ಮಾಯಾ ಅಂತ, ಅಂದರೆ ಭಗವಂತನ ಮೂಲ ರೂಪಕ್ಕೆ ಸಂಬಂಧಪಟ್ಟಂತೆ ಸೃಷ್ಟಿಯನ್ನು ಕೈಗೊಳ್ಳಿಕ್ಕಾಗಿ ವಾಸುದೇವ, ಸಂಕರಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ ಅನ್ನುವ 4 ರೂಪಗಳಲ್ಲಿ ವಾಸುದೇವನ ರೂಪ ಅದು ಮಾಯಾ ಅನ್ನುವ ಲಕ್ಷ್ಮಿಯನ್ನು ಸ್ವೀಕರಿಸಿ ಜಗತ್ತನ್ನು ಸೃಷ್ಟಿಸುವುದಕ್ಕೆ ಬಳಸಿಕೊಂಡಿತು ಅನ್ನುವ ಮಾತು ಬಂದಾಗ ಮಾಯೆಯನ್ನು ತನ್ನ ಕುಡಿನೋಟದಲ್ಲಿ ಬೇಕಾದಲ್ಲಿ ನೆಡುವ ಸಾಮರ್ಥ್ಯ ಇರುವಂತಹ ವಾಸುದೇವ ತಾನೇ ಅವಳಲ್ಲಿ ಮತ್ತೊಂದು ರೂಪದಿಂದ ಸ್ಥಿತಿಕಾರಕನಾಗಿ ಹುಟ್ಟಿ ಬರ್ತಾನೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ. ನೀನು ಮಾಯೆಯೊಳಗೆ ಸೇರಿಕೊಂಡು, ಅಂದರೆ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ
ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವ 3 ಜನ ಮಕ್ಕಳು ಈ ವಾಸುದೇವನ ಹೆಂಡತಿಯಾದ ಮಾಯೆಯಲ್ಲಿ ಹುಟ್ಟಿ ಬರ್ತಾರೆ ಅಂತ ಪುರಾಣಗಳು ಹೇಳುತ್ತವೆ. ಅಂದರೆ ಬ್ರಹ್ಮನಲ್ಲಿ ತಾನೇ ಒಬ್ಬ ಬ್ರಹ್ಮ ಅನ್ನುವ ಮೂಲ ರೂಪದಿಂದ, ರುದ್ರನಲ್ಲಿ ತಾನೇ ಮೂಲ ರೂಪದಲ್ಲಿ ರುದ್ರನೆನಿಸಿ, ಜೊತೆಗೆ ತನ್ನದೇ ಒಂದು ವಿಷ್ಣು ಅನ್ನುವ ರೂಪವನ್ನು ಮಾಯೆಯಲ್ಲಿ ಹುಟ್ಟಿಸಿ ಮುಂದೆ ಸ್ಥಿತಿಯನ್ನು ನಡೆಸುವುದಕ್ಕಾಗಿ ಆ ರೂಪದಿಂದ ಮುಂದುವರೆಸ್ತಾನೆ ಅಂತ ಹೀಗೆ ಒಂದು ಉಲ್ಲೇಖ ಬರುತ್ತೆ. ಅಂದರೆ ಇಂಥದ್ದು ಬೇಕಾದಷ್ಟು ನಡೆಯುತ್ತೆ. ಮತ್ತೆ ಮತ್ತೆ ಹುಟ್ಟುವುದು, ಮತ್ತೆ ಮತ್ತೆ ಸೃಷ್ಟಿಯಾಗುವುದು. ಅಂದರೆ ತನ್ನ ಹೆಂಡತಿಯಲ್ಲಿ ತಾನೇ ಆತ್ಮಾವೈ ಪುತ್ರನಾಮಾಸಿ ಅನ್ನೋದು ಮೂಲದಲ್ಲಿ ಇದೇ ಅರ್ಥದಲ್ಲಿ ಹೇಳುವುದು, ತಾನೇ ತನಗೆ ಮಗನಾಗಿ ಹುಟ್ಟುವುದು ಅಂತ. ಹೇಗೆ ವಾಯು ಕೇಸರಿಯ ಹೆಂಡತಿಯಾದ ಅಂಜನೆಯಲ್ಲಿ ಹುಟ್ಟಿ ಬರ್ತಾನೋ ಹಾಗೆ ಇಲ್ಲಿ ತನ್ನ ಹೆಂಡತಿಯಲ್ಲಿಯೇ ಹುಟ್ಟಿ ಬರ್ತಾನೆ. ಹಾಗಿನ ಒಂದು ಸಂಗತಿಯನ್ನು ಹೇಳುತ್ತಾ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಅಥವಾ ಜಗತ್ತಿನ ಪ್ರತಿಯೊಂದು ಸಂಗತಿಗಳನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಅದರ ಮೇಲಿನ ಪರದೆಯನ್ನು ಕಿತ್ತು ನೋಡಬೇಕು ನಾವು. ಆ ಪರದೆಯ ಆಚೆಗೆ ಸತ್ಯ ಇರುವುದು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಭಿಹಿತ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ನಾನು ಸತ್ಯವನ್ನು ಕಾಣುವುದಕ್ಕಾಗಿ ಬಂಗಾರದ ತಳಿಗೆಯನ್ನು ಪಕ್ಕಕ್ಕೆ ಸರಿಸಿ ಅದರ ಒಳಗೆ ಕಣ್ಣು ಚುಚ್ಚದ ಅತ್ಯಂತ ಸುಂದರದ ಬೆಳಕನ್ನು ನನ್ನ ಹೃದಯಕ್ಕೆ ಹುದುಗಿಸಿಕೊಂಡು ಅಲ್ಲಿಯ ಕತ್ತಲೆಯನ್ನು ದೂರಕ್ಕೆ ಓಡಿಸುವುದಕ್ಕೋಸ್ಕರ ನಾನು ನಿನ್ನಲ್ಲಿ ಪ್ರಾರ್ಥಿಸುವಂತಹದ್ದು ನಿನ್ನ ಈ ಹೊರಗಿನ ತಳಿಗೆಯ ಮುಚ್ಚಿಗೆಯನ್ನು ಪಕ್ಕಕ್ಕೆ ಸರಿಸಿ ನಿನ್ನನ್ನು ನೀನು ನನಗೆ ತೋರಗೊಡು ಅಂತ. ಹಾಗೆ ತೋರಗೊಡಬೇಕಾದನು ಹೊರಗಿನಿಂದ ಪಕ್ಕಕ್ಕೆ ಸರಿಸುವವನು ಅವನೇ, ಪಕ್ಕಕ್ಕೆ ಸರಿಸಿದಾಗ ಒಳಗೆ ಕಾಣುವವನು ಅವನೇ. ಅದನ್ನೇ ಹೇಳಿದ್ದು, ನೀ ಮಾಯೆಯೊಳಗು, ಈ ಮಾಯೆಯ ಪರದೆಯ ಆಚೆ ಇರುವುದು ನೀನೇ, ನಿನ್ನೊಳು ಮಾಯೆಯೋ, ನೀನೇ ಈ ಮಾಯೆಯೊಳಗಿದೆಯೋ, ನಿನ್ನೊಳಗೆ ಈ ಮಾಯೆ ಇದೆಯೋ. ನೀನು ನಿನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಆ ಮಾಯೆಯನ್ನು ಪರದೆಯನ್ನು ಪಕ್ಕಕ್ಕೆ ಸರಿಸಿದರೆ 2 ಮಾಯೆ ಇದೆ. ನಾಟಕವನ್ನು ನೋಡುವಾಗ ರಂಗಕ್ಕೆ ಒಂದು ಪರದೆಯನ್ನು ಹಾಕಿರ್ತಾರೆ, ಅದೊಂದು ಪರದೆ ಇದೆ. ಕೂತುಕೊಳ್ಳುವವ ಎದುರುಗಡೆ ಕೂತಾಗ ಕಣ್ಣು ಮುಚ್ಚಿದ್ರೆ ಅಲ್ಲೊಂದು ಪರದೆ ಇದೆ. ಕೂಡುವವನು ನೋಡಬೇಕು ಅಂತ ಕಣ್ಣು ತೆರೆದರೆ ಒಂದು ಪರದೆ ಓಪನ್ ಆಗುತ್ತೆ. ಆದರೆ ಅಲ್ಲಿದ್ದು ಪರದೆಯನ್ನು ಇವನು ಕಣ್ಬಿಟ್ರು ಕಾಣಬೇಕು ಅಂತಿಲ್ಲ, ಅಲ್ಲಿದ್ದನ್ನು ಅವರೇ ಎಳಿಬೇಕು. ಹಾಗೆ ನೀನು ನಮ್ಮ ಕಣ್ಣಿನಲ್ಲಿ ನಿಂತು ಕಣ್ಣ ಪರೆಯನ್ನು ಪಕ್ಕಕ್ಕೆ ಸರಿಸಿ ಮೇಲಿನಿಂದ ಸ್ಟೇಜಿನಲ್ಲಿ ಬಿದ್ದಂತಹ ತೆರೆಯನ್ನು ಕೂಡ ಪಕ್ಕಕ್ಕೆ ಸರಿಸಬೇಕಾದವನು ನೀನೇ. ಅದರಿಂದಾಗಿ ತೆರೆಯ ಒಳಗೆ ಇದ್ದು ತೆರೆಯ ಹೊರಗಿನಿಂದ ತೆರೆಯನ್ನು ಪಕ್ಕಕ್ಕೆ ಸರಿಸುವವನು ನೀನೇ ಆಗಿರುವುದಾದ್ರಿಂದಾಗಿ ನೀನು ಎಲ್ಲಿದ್ದಿ ಅಂತ ಹೇಳೋದು. ನಿನ್ನೊಳಗೆ ಇದೆಲ್ಲ ಇದೆಯೋ, ನೀನೇ ಇದರೊಳಗೆಲ್ಲ ಇದ್ದು ನಡೆಸ್ತಾ ಇದ್ದೀಯೋ ಗೊತ್ತಾಗ್ತಾ ಇಲ್ಲ. ಅಂದರೆ ಇದು ಅಚಿಂತ್ಯ ಅನ್ನುವ ಒಂದು ಶಬ್ದದ ವ್ಯಾಖ್ಯಾನವನ್ನು ಇಷ್ಟು ದೀರ್ಘವಾದ ಪದ್ಯದಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಉಪಾಸನೆಯ ದಾರಿಯನ್ನು ಕನಕದಾಸರು ಎಷ್ಟು ಚಂದದಲ್ಲಿ ಹಾಕಿಕೊಟ್ಟಿದ್ದಾರೆ ಅಂದರೆ ಇದು ಹೇಳುವಾಗಲೂ ಒಂದು ಬೆಡಗು ಅಂತ ಅನಿಸುತ್ತೆ. ಅದರ ಜೊತೆಗೇ ಅನೇಕ ಮುಖ್ಯವಾದ ಪ್ರಮೇಯಗಳನ್ನು ಈ ಮಾತುಗಳು ಸೇರಿಸ್ತಾ ಹೋಗ್ತವೆ. ಎಲ್ಲರ ದೇಹ ನಿನ್ನಿಂದಾಗಿ ರೂಪುಗೊಂಡದ್ದು. ನಿನಗೂ ಒಂದು ದೇಹ ಇದೆ. ಎಲ್ಲರಿಗೆ ದೇಹ ಕೊಟ್ಟವನಿಗೆ ದೇಹ ಇಲ್ಲ ಅಂತ ಹೇಳೋದು ತುಂಬ ಕಷ್ಟ ಅರ್ಥ ಮಾಡಿಕೊಳ್ಳಿಕ್ಕೆ. ಯಾಕಾಗಿ ಹೇಳ್ತಾರೆ ಯೋಚನೆ ಮಾಡೋದು ಕಷ್ಟ. ಎಲ್ಲರಿಗೂ ರೂಪ ಕೊಡ್ತಾನೆ, ಆದರೆ ತನಗೆ ರೂಪವೇ ಇಲ್ಲ, ಅವನು ನಿರ್ವಿಕಾರ ನಿರಾಕಾರ ಅನ್ನುವ ರೀತಿಯಲ್ಲಿ ಚಿಂತನೆ ಬಂದದ್ರ ಅಭಿಪ್ರಾಯ ಏನು? ಒಂದು ರೂಪ ಇಲ್ಲ ಅಂತ. ನೀರಿಗೆ ನಿರಾಕಾರ ಅಂತ ಯಾಕೆ ಹೇಳೋದು? ಯಾವುದಕ್ಕೆ ಆಕಾರ ಇಲ್ವೋ ಅದು ಕಣ್ಣಿಗೆ ಕಾಣಿಸುವುದಿಲ್ಲ. ಸೈನ್ಸ್ ಪ್ರಕಾರವೇ ಯಾವುದಕ್ಕೆ ಆಕಾರ ಇಲ್ವೋ ಅದು ಕಾಣಿಸುವುದಿಲ್ಲ. ನೀವು ನೀರಿಗೆ ನಿರಾಕಾರ ಅಂತ ಹೇಳ್ತೀರಿ, ಹಾಗಿದ್ರೆ ನೀರು ಕಾಣಿಸಬಾರ್ದಿತ್ತು, ನೀರು ಕಾಣಿಸ್ತಾ ಇದೆ ಅಂದರೆ ಏನರ್ಥ? ಹಾಗಾದರೆ ನೀರು ನಿರಾಕಾರ ಅನ್ನೋ ಶಬ್ದ ಇನ್ನೇನೋ ಬೇರೆ ಅರ್ಥವನ್ನೇ ಹೇಳ್ತಾ ಇದೆ, ಏನರ್ಥ? ನಮ್ಗೆ ಗೊತ್ತಾಗುತ್ತೆ. ಮಕ್ಕಳು ಕೇಳಿದ್ರು ಹೇಳ್ತಾರೆ, ಅಲ್ಲಪ್ಪ ಮಕ್ಕಳಿಗೆ ಅರ್ಥ ಆಗುವಂಥದ್ದು ನಮ್ಗೆ ಅರ್ಥ ಆಗೋದಿಲ್ಲ ಅಂದರೆ ನಾವು ಹೊರಗಿನ ಲೌಕಿಕ ವಿಷಯಕ್ಕೆ ಮಾತ್ರ ಅದನ್ನು ಇಟ್ಕೊಂಡಿದ್ದೇವೆ. ಅದೇ ಅಂತರಂಗದ ವಿಷಯಕ್ಕಾಗುವಾಗ ಆ ಉದಾಹರಣೆ ಮರ್ತು ಹೋಗುತ್ತೆ ನಮಗೆ. ನೀರಿಗೆ ನಿರಾಕಾರ ಅಂತ ಯಾಕೆ ಹೇಳೋದು? ಯಾವ ಪಾತ್ರೆಗೆ ಹಾಕಿದರೂ ಆ ಪಾತ್ರೆಯನ್ನು ಆಕಾರವನ್ನಾಗಿ ಬದಲಾಯಿಸಿಕೊಳ್ಳುತ್ತೆ. ಅದರಿಂದಾಗಿ ಅದಕ್ಕೇ ಅಂತ ಒಂದು ಪರ್ಟಿಕ್ಯುಲರ್ ಆಕಾರ ಇಲ್ಲ. ನಾಯಿ ಎಂದಾಗ ಅದಕ್ಕೊಂದು ಡೊಂಕು ಬಾಲ, ಅದೊಂದು ಬೊಗಳುತ್ತೆ ಅಂತ ಇಷ್ಟೊಂದು ಲಕ್ಷಣ ಇದೆ. ನೀವು ನೀರಿಗೆ ಅಂತ ಅದರ ಆಕೃತಿಯ ಲೆಕ್ಕದಲ್ಲಿ ಲಕ್ಷಣವನ್ನು ಕೇಳಿದರೆ ಅದು ಯಾವ ಆಕೃತಿಯಲ್ಲಿ ಇರುತ್ತೆ? ಎತ್ತರ ಇರುತ್ತಾ, ಅಗಲ ಇರುತ್ತಾ, ಉದ್ದ ಇರುತ್ತಾ, ಹಾರುತ್ತಾ, ಓಡುತ್ತಾ? ಇದು ಕೇಳಿದ್ರೆ ಏನು ಗೊತ್ತಾಗೋದಿಲ್ಲ. ಯಾಕೆಂದರೆ ಅದು ಯಾವ ಪಾತ್ರೆಯಲ್ಲಿ ಇದೆಯೋ ಆ ಪಾತ್ರೆ ಆಕೃತಿಯಲ್ಲಿ ಇರುತ್ತೆ. ಸಮುದ್ರದಲ್ಲಿದ್ದರೆ ಸಮುದ್ರದ ಆಕಾರ, ನದಿಯಲ್ಲಿದ್ದರೆ ನದಿಯ ಆಕಾರ, ಪಾತ್ರೆಯಲ್ಲಿದ್ದರೆ ಪಾತ್ರದ ಆಕಾರ, ತೋಟದಲ್ಲಿದ್ದರೆ ತೋಟದ ಆಕಾರ, ಎಲ್ಲಿ ಮುಳುಗುತ್ತೆ ಏನು ಮುಳುಗಿಸುತ್ತೋ ಆಯಾ ಆಕೃತಿಯಲ್ಲಿ ಅದು ಸೇರಿಕೊಳ್ಳುತ್ತೆ. ಹಾಗೆಯೇ ಭಗವಂತ ಎಲ್ಲ ದೇಹದಲ್ಲೂ ಇದ್ದಾನೆ. ಆದ್ದರಿಂದಾಗಿ ಎಲ್ಲ ದೇಹದ ಆಕೃತಿಯು ಅವನದ್ದೇ. ಆದ್ದರಿಂದಾಗಿ ಇದೊಂದೇ ಅವನ ದೇಹದ ಲಕ್ಷಣ ಅಂತ ನಿಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದಾಗಿ ಅವನಿಗೆ ದೇಹ ಇದೆಯೋ ಇಲ್ವೋ? ಎಲ್ಲ ದೇಹಗಳು ಅವನದ್ದೇ. ಅಂದರೆ ಆಕೃತಿಯನ್ನು ಹೇಳುವಾಗ
ಉಪಾಸನೆಯ ಸಾಧಕ, ಉಪಾಸನೆ ಮಾಡುವವನು ಅವನನ್ನು 2 ಕೈಯವನು ಅಂತಲೂ ಚಿಂತಿಸಬಹುದು, 4 ಕೈಯವನು ಅಂತಲೂ ಚಿಂತಿಸಬಹುದು, 8 ಕೈಯವನು ಅಂತಲೂ ಚಿಂತಿಸಬಹುದು. ಅವನಿಗೆ ಎಷ್ಟೆಷ್ಟು ಶಕ್ತಿ ಇದೆಯೋ ಅಷ್ಟಷ್ಟು ಕೈಗಳನ್ನು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಎಷ್ಟೂ ಚಿಂತನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅದರಿಂದಾಗಿ ನೀ ದೇಹದೊಳಗೋ ನಿನ್ನೊಳು ದೇಹವೋ, ನೀನೇ ಎಲ್ಲರ ದೇಹದಲ್ಲಿ ಇದ್ದು ಎಲ್ಲ ದೇಹಗಳಿಂದ ಕೂಡಿದವನಾದ್ರಿಂದಾಗಿ ಆ ದೇಹ ನಿನ್ನದೋ ಅಂತ ಹೇಳೋಣ ಅಂದರೆ ಆ ದೇಹಕ್ಕೆ ಮೀರಿದವನು ನೀನು. ನಿನ್ನೊಳಗೆ ದೇಹ ಇದೆಯೋ, ಇದೆಲ್ಲವೂ ನಿನ್ನೊಳಗೆ ಇದೆ, ಆದರೆ ನೀನು ಎಲ್ಲದರೊಳಗೂ ಇದ್ದಿ. ಇದು ಭಗವಂತನ ಅಸಾಧಾರಣವಾದ ಒಂದು ಗುಣ. ನಾವು ಚಿಂತನೆ ಮಾಡಬೇಕಾದದ್ದು ಹೀಗೆ ನಮಗಿರ್ಲಿಕ್ಕಾಗೋದಿಲ್ಲ. ನಾವು ಮನೆ ಒಳಗಿರ್ಬೋದು, ಮನೆಯನ್ನು ಹೊತ್ತುಕೊಂಡು ಮನೆಯ ಹೊರಗಿರ್ಲಿಕ್ಕಾಗೋದಿಲ್ಲ. ಮಡಿಕೆಯನ್ನು ಹೊತ್ತುಕೊಳ್ಬಹುದು, ಮಡಿಕೆಯ ಒಳಗೆ ಹೊತ್ಕೊಳ್ಳಿಕ್ಕಾಗೋದಿಲ್ಲ. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನ್ನುವ ಉಪನಿಷತ್ತಿನ ಮಾತಿನ ಚಿಂತನೆಯನ್ನು ಈ ಪದ್ಯಗಳಲ್ಲಿ ಹೇಳ್ತಾ, ನೀನು ದೇಹದ ಒಳಗೂ ಇದ್ದಿ, ನೀನು ದೇಹದ ಹೊರಭಾಗದಲ್ಲಿಯೂ ಇದ್ದಿ ಅನ್ನೋದು ಒಟ್ಟೊಟ್ಟಿಗೆ ಅದು ಎರಡೂ ಅಣೋರಣೀಯಾನ್ ಮಹತೋ ಮಹೀಯಾನ್ ಅನ್ನುವ ಅರ್ಥದಲ್ಲಿ ಈ ಪದ್ಯದ ಚಿಂತನೆಯನ್ನು ಮಾಡುವುದಾದರೆ ಮುಂದೆ ಮತ್ತು ಸ್ವಾರಸ್ಯ. ಬಯಲೊಳಗೆ ಆಲಯವೋ, ಆಲಯದೊಳಗೆ ಬಯಲೋ, ಬಯಲು ಆಲಯಗಳೆರಡೂ ನಯನದೊಳಗೋ, ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಕೃಷ್ಣ ಹರಿ ಅಂತ ಪ್ರಾರ್ಥನೆ ಮಾಡ್ತಾ, ದೊಡ್ಡ ಬಯಲು ಇದೆ, ಆದರೆ ಆ ಬಯಲಿಗಿಂತ ಬ್ರಹ್ಮಾಂಡ ಎನ್ನುವ ಆಲಯವೇ ದೊಡ್ಡದಿದೆ. ಅಥವಾ ಲೋಕದಲ್ಲಿ ಒಂದು ಸಣ್ಣ ಗುಡಿಯನ್ನು ಕಟ್ಟಿದಾಗ ಅದರ ಹೊರಗೆ ಬಯಲಿದೆ. ಬಯಲಿನ ಒಳಗೆ ಆಲಯ ಇದೆಯೋ, ಆಲಯದೊಳಗೆ ಬಯಲಿದೆಯೋ? ಇದು ಒಂದು ದೃಷ್ಟಿಯಿಂದ ತಿಳ್ಕೊಳ್ಳೋದಾದರೆ, ದೇವರು ತನ್ನನ್ನು ಯಾವತ್ತೂ ಮುಚ್ಚಿಡಲಿಲ್ಲ. ಎಷ್ಟು ಬೇಕಾದಷ್ಟು ತನ್ನ ರೂಪವನ್ನು ತನ್ನ ಕ್ರಿಯೆಗಳ ಮೂಲಕ, ತನ್ನ ಅವತಾರಗಳ ಮೂಲಕ ತೆರೆದಿಟ್ಟಿದ್ದಾನೆ. ಇಷ್ಟಾದರೂ ದೇವರು ಎಷ್ಟು ಬಯಲಾದರೂ ನಮಗವನು ಗುಡಿಯೇ, ನಮಗವನ ಆಲಯವೇ, ಅವನು ಮುಚ್ಚಿಕೊಂಡ ಹಾಗೆ ಕಾಣಿಸ್ತಾ ಇರುತ್ತೆ. ಯಾವುದನ್ನು ನಾವು ಮುಚ್ಚಿಡಬೇಕು ಅಂತ ನಮಗೆ ಹೆಚ್ಚು ಹೆಚ್ಚು ರಕ್ಷಣೆ ಮಾಡಿಕೊಳ್ತೇವೆ ಅಂತ ನಮ್ಮ ಯಾವುದೇ ಸಂಗತಿಯನ್ನು ಯಾರಿಗೂ ಹೇಳದೆ ಮಾಡ್ತಾ ಹೋಗ್ತೇವೋ ಅಷ್ಟಷ್ಟು ಬೇರೆಯವರು ನಮ್ಮ ಮೇಲೆ ಜಾಸ್ತಿ ಯೋಚನೆ ಮಾಡ್ತಾರೆ. ಇವ್ರು ಎಲ್ಲಿಗೆ ಹೋಗ್ತಾರೆ, ಯಾಕೆ ಹೋಗ್ತಾರೆ? ನಾವೇ ಹೇಳಿ ಹೋದರೆ ನಮ್ಮನ್ನು ನೋಡೋದೇ ಇಲ್ಲ. ನಾವು ಹೇಳದೇ ಹೋದರೆ ಮತ್ತೆ ಗುರುತಿಸ್ಲಿಕ್ಕೆ ಶುರುವಾಗುತ್ತೆ. ಏಕಿದು ಹೀಗಾಯಿತು, ಒಂದು ಗುಟ್ಟು ಹೇಳಿದ ಹಾಗಾಯಿತು. ನಾವೆಷ್ಟು ನಮ್ಮ ಸತ್ಯವನ್ನು ಸಹಜವಾಗಿ ಇದ್ದಂತೆ ಸಮಾಜದಲ್ಲಿ ಒಪ್ಪಿಕೊಳ್ತೇವೋ ಅದರ ಮೇಲೆ ಅವಮಾನ ಆಗುವ, ಬಯಲಾಗುವ, ಅವನ ಗುಟ್ಟೆಲ್ಲ ಬಯಲಾಯಿತು. ಹಾಗೆ ಬಯಲಾಗುವ ಅವಕಾಶವೇ ಇಲ್ಲ. ದೇವರನ್ನು ಯಾರು ಬಯಲು ಮಾಡುವುದು ಅಂತ ಇಲ್ಲವೇ ಇಲ್ಲ. ದೇವರಿಗೆ ಆಲಯ ಕಟ್ಟಿದರೂ ಅವನು ಬಯಲಲ್ಲೂ ಇರ್ತಾನೆ. ಅವನು ಬಯಲಲ್ಲಿದ್ದಾನೆ ಅಂತ ಅಂದ್ಕೊಂಡ್ರೆ ಎಲ್ಲರ ಆಲಯದಲ್ಲೂ ಇದ್ದಾನೆ. ಈ ಎರಡೂ ಕೂಡ ಬಯಲು ಅಂತ ಗೊತ್ತಾಗುವುದಾಗಲಿ ಆಲಯ ಅಂತ ಗೊತ್ತಾಗುವುದಾಗಲಿ ಅದು ಕಣ್ಣಿನಿಂದಲೇನೆ. ಅದೆರಡು ಕಣ್ಣಿನಿಂದ ಈಗ ನಾವು ಆಕಾಶವನ್ನು ಇದೆಯೋ ಇಲ್ಲೋ ಅಂತ ನಮಗೆ ಖಂಡಿತ ಬೇರೆ ವಸ್ತುಗಳನ್ನು ನೋಡಿದ ಹಾಗೆ ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲ. ಆದರೆ ಬೇರೆ ಏನೂ ವಸ್ತುಗಳಲ್ಲಿ ಇಲ್ಲ, ಅದರಿಂದಾಗಿ ಆಕಾಶ ಇದೆ ಅಂತ ಗೊತ್ತಾಗೋದು ಕಣ್ಣಿಂದಲೇನೆ. ನಾವು ಕೈಯನ್ನು ಚಾಚುತ್ತೇವೆ ಅಂದರೆ ಆಚೆ ಈಚೆ ಏನೂ ಇಲ್ಲ, ಆಕಾಶ ಇದೆ ಅಂತ ಗೊತ್ತಾಗುತ್ತೆ. ಗೋಡೆ ಬಂತು ಅಂದರೆ ಅದು ಕಣ್ಣಿನಿಂದಲೇ ಗೊತ್ತಾಗಿದ್ದು. ಬಯಲಾಗಲಿ ಆಲಯ ಆಗಲಿ ಎರಡೂ ಕೂಡ ಕಣ್ಣಿನಿಂದಲೇ ನಮಗೆ ತಿಳಿಯಲ್ಪಡುವುದಾದ್ರಿಂದಾಗಿ ಈ ನಯನ ವಸ್ತುವನ್ನು ಗಮನಿಸುವುದಕ್ಕೆ ಕಣ್ಣಿಗೆ ಈ ಬಯಲನ್ನು ಕಟ್ಟುವುದಕ್ಕಾಗಲಿ ಆಲಯವನ್ನು ಇಡುವುದಕ್ಕಾಗಲಿ ಏನೂ ಶಕ್ತಿ ಇಲ್ಲ. ಅದು ಕಣ್ಣಿಗೆ ಬಿದ್ದರೆ ಅದು ಗಮನಿಸುತ್ತೆ ಅಷ್ಟೇ. ಎಲ್ಲ ಸಮಯದಲ್ಲೂ ಕಣ್ಣು ಗಮನಿಸುವುದಿಲ್ಲ. ನಿಮ್ಮ ಮುಂದೆನೇ ಓಡಾಡ್ತಾ ಇದ್ದೇನೆ ಮಾರೆ, ನೀವು ನನ್ನನ್ನು ನೋಡಲಿಲ್ಲ. ಓ, ನನ್ನ ಮುಂದೆನೇ ಓಡಾಡ್ತಾ ಇದ್ರಾ? ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ ಗೊತ್ತಾಗಲಿಲ್ಲ ನಮಗೆ. ಬುದ್ಧಿ ಎಚ್ಚರ ಇದ್ದರೆ ಮಾತ್ರ ಕಣ್ಣಿನಿಂದ ಏನಾದರೂ ಒಂದು ವಸ್ತುವನ್ನು ಗ್ರಹಿಸುವುದು ಸಾಧ್ಯವಾಗುತ್ತೆ. ಅಂದರೆ ಇದರ ಇನ್ನೊಂದು ಪುರಾಣದಲ್ಲಿ ಬಂದ ಸೃಷ್ಟಿಯ ಚಿಂತನೆಯನ್ನು ಇದರ ಒಳಗೆ ಕಲ್ಪಿಸಿಕೊಳ್ಳುವುದು, ನೋಡಿಕೊಳ್ಳುವುದು ಅಂತಾದರೆ ಮುಂದಿನ ಮಾತು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸವಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸವಿಯೊಳಗೋ ಅಂತ. ಸಿಹಿ ಅಂತ ನಾವು ಬಾಯಿಗೆ ಸಕ್ಕರೆ ಹಾಕಿದಾಗ ಗೊತ್ತಾಗುತ್ತೆ. ಈ ಸಿಹಿ ಅನ್ನುವ ಗುಣ ಸಕ್ಕರೆಯನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಕ್ಕರೆ ಅಂದ್ರೇ ಸಿಹಿ, ಆದರೂ ಸಕ್ಕರೆಯ ಸಿಹಿ ಅಂತ ನಾವು ಬೇರೆ ಬೇರೆ ಮಾಡಿ ಹೇಳ್ತೇವೆ. ಸಕ್ಕರೆಯು ಸವಿಯೊಳಗೋ, ಸವಿಯು ಸಕ್ಕರೆಯೊಳಗೋ ಗೊತ್ತಿಲ್ಲ. ಎರಡೂ ಒಟ್ಟಿಗೆ ಇರುತ್ತೆ, ಅದನ್ನು ಬಿಡಿಸಿ ಹೇಳಲಿಕ್ಕೆ ಬರೋದಿಲ್ಲ. ಚೆಂಡಿದೆ, ಚೆಂಡಿನಲ್ಲಿ ಉರುಟಾದ ಒಂದು ಆಕೃತಿಯ ಲಕ್ಷಣ ಇದೆ. ಆಕೃತಿಯನ್ನು ಬಿಟ್ಟು ಚೆಂಡಿನ ಉರುಟಿಲ್ಲ. ಚೆಂಡಿನ ಉರುಟೇ ಆಕೃತಿ ಅಥವಾ ಬಣ್ಣ ಅಂತ ಇಟ್ಕೊಳ್ಳಿ. ಚೆಂಡಿನ ಬಣ್ಣ, ಚೆಂಡಿನ ಭಾರ, ಚೆಂಡಿನ
ರೂಪ, ಇದೆಲ್ಲವೂ ಕೂಡ ಚೆಂಡನ್ನು ಹೊರತುಪಡಿಸಿ ಅದರ ಬಣ್ಣವನ್ನಾಗಲಿ, ಅಂದರೆ ಹೋಗುವ ಬಣ್ಣ ಅಲ್ಲ ನಾ ಹೇಳಿದ್ದು, ಯಾವುದೋ ಒಂದು ಅದಕ್ಕೆ ಸಹಜವಾಗಿರುವಂತಹ ಬಣ್ಣ ಏನಿದೆ ಅದನ್ನು ತೆಗೆದು ತೋರಿಸ್ಲಿಕ್ಕೆ ಬರುವುದಿಲ್ಲ. ಅದು ಎರಡೂ ಒಟ್ಟೊಟ್ಟಿಗೆ ಇರುವುದು. ಅಂದರೆ ಏನರ್ಥ ಅಂದರೆ, ಪುರಾಣಗಳಲ್ಲಿ ಕೆಲವೊಮ್ಮೆ ಭೂತದ ಸೃಷ್ಟಿಯನ್ನು ಮೊದಲು ಹೇಳುತ್ತಾರೆ, ತನ್ಮಾತ್ರೆಯ ಸೃಷ್ಟಿಯನ್ನು ಆಮೇಲೆ ಹೇಳುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ತನ್ಮಾತ್ರೆ ಸೃಷ್ಟಿಯನ್ನು ಮೊದಲು ಹೇಳುತ್ತಾರೆ, ಭೂತದ ಸೃಷ್ಟಿಯನ್ನು ಆಮೇಲೆ ಹೇಳ್ತಾರೆ. ಇದು ಏನು ಅಂತ ಅರ್ಥ ಆಗೋದಿಲ್ಲ. ಏನು ಹೇಳಿದ್ರು ಎರಡೂ ಒಂದೇ ಅನ್ನೋದನ್ನು ಹೇಳಿದ್ದು. ಒಂದು ಸೂಕ್ಷ್ಮ, ಒಂದು ಸ್ಥೂಲ ಅನ್ನೋ ಅಷ್ಟೇ ಅರ್ಥದಲ್ಲಿ ಇದೆರಡರ ವಿವರಣೆ ಇದೆ ಅಂತ ಗೊತ್ತಾಗುತ್ತೆ. ಏನರ್ಥ? ಈಗ ಹೂವಿದೆ, ಆ ಹೂವನ್ನು ಇಲ್ಲಿ ತಂದಿಟ್ಟ ತಕ್ಷಣ ನಮಗೆ ಪರಿಮಳ ಬಡಿಯತ್ತೆ. ನಮಗೆ ಮೂಗಿಗೆ ಪರಿಮಳ ಬಂದ ತಕ್ಷಣ ಓ ಸಂಪಿಗೆಯ ಹೂವು ಇಲ್ಲಿದೆ, ಎಲ್ಲೋ ಇದೆ, ಎಲ್ಲೋ ಬಿದ್ದಿದೆಯೋ ಏನೋ ಆಗಿದೆಯೋ ಗೊತ್ತಿಲ್ಲ, ಒಟ್ಟು ಸಂಪಿಗೆ ಹೂವಿದೆ. ಸಂಪಿಗೆಯ ಹೂವಿದೆ ಅಂದರೆ ಅದರ ಗಂಧ ಇದೆಯಲ್ವ, ಅದರ ಪರಿಮಳ, ಅದು ಮೂಗಿಗೆ ಬಡದ್ರಿಂದ ಹೂವಿದೆ ಅಂತ ಗೊತ್ತಾಯಿತು. ಸೂಕ್ಷ್ಮ ಏನು ಅಂದರೆ, ಆ ಸಂಪಿಗೆಯ ಹೂವಿನ ಅತ್ಯಂತ ಸಣ್ಣದಾದ ಪಾರ್ಥಿವ ಕಣವೇ ನಮ್ಮ ಮೂಗಿಗೆ ಬಡಿದದ್ರಿಂದ ಅದ್ರ ಗಂಧ ಇದೆ ಅಂತ ಗೊತ್ತಾಗಿದ್ದು. ಗಂಧ ಬೇರೆಯಾಗಿ ಹೂವಿಲ್ಲ, ಹೂವು ಬೇರೆಯಾಗಿ ಗಂಧ ಇಲ್ಲ. ಅದರ ಸೂಕ್ಷ್ಮ ಕಣಗಳು ನಮ್ಮ ಮೂಗಿಗೆ ಬಡಿಯಿತು, ಅದರಿಂದ ಗೊತ್ತಾಯಿತು. ಅದು ತನ್ಮಾತ್ರೆ, ತನ್ಮೀಯತೆ, ಅದು ಯಾವುದರಿಂದ ತಿಳಿಯಲ್ಪಡುತ್ತೋ ಅದು ತನ್ಮಾತ್ರೆ. ಅಂದರೆ ಪರಿಮಳ ಅತ್ಯಂತ ಸೂಕ್ಷ್ಮ, ಅದು ಪಾರ್ಥಿವವೇ, ಅದು ಹೂವೇ. ಆದರೆ ಹೂವಿನಲ್ಲಿ ಅತ್ಯಂತ ಸೂಕ್ಷ್ಮವಾದ ಕಣವಾಗಿ ನಮಗೆ ಮೂಗಿಗೆ ಬಡದ್ರಿಂದ ನಮಗೆ ಆ ಹೂವಿನ ಪರಿಮಳ ಗೊತ್ತಾಯಿತು. ಕೆಲವೊಂದು ಸರ್ತಿ ಆ ಸೂಕ್ಷ್ಮವಾದ ವಸ್ತುಗಳು ಸೇರಿಯೇ ಅತ್ಯಂತ ದೊಡ್ಡದಾದ ವಸ್ತುವಾಗುತ್ತೆ. ಮಣ್ಣಿನ ಧೂಳು ಎಲ್ಲ ಕಡೆ ಗಾಳಿಗೆ ಹರಡಿರುತ್ತೆ. ಎಲ್ಲ ಗಾಳಿ ಹೋದ ಮೇಲೆ ತಣ್ಣಗಾದ್ಮೇಲೆ ನೆಲವನ್ನು ಸಾರಿಸಿ ತೆಗೆದಾಗ ಅಷ್ಟು ಧೂಳು ಸಿಗುತ್ತೆ. ಆಗ ಅದರ ಸರಿಯಾದ, ಅಂದರೆ ಕಲ್ಲು ಗಟ್ಟಿ ಇದ್ದಾಗ ಅದನ್ನು ಸ್ಮೆಲ್ ನೋಡಿದರೆ ಏನು ಗೊತ್ತಾಗೋದಿಲ್ಲ, ಅದು ಸುಟ್ಟರೆ ಅದರ ಪರಿಮಳ ಗೊತ್ತಾಗುತ್ತೆ ಅದೇನು ಅಂತ. ಅಂದರೆ ಅದರ ಸೂಕ್ಷ್ಮ ಕಣಗಳು ಹೊರಕ್ಕೆ ಬಂದಾಗ ಅದರ ಪರಿಮಳ ಏನು ಅಂತ ಗೊತ್ತಾಗುತ್ತೆ. ಭೂತದ ಸೃಷ್ಟಿಯನ್ನು ಮೊದಲು ಹೇಳುವುದು ಅಂದರೆ ಅದರ ಸ್ಥೂಲ ಸೃಷ್ಟಿ, ಭೂತ ಮಾತ್ರೆಗಳ ಸೃಷ್ಟಿಯನ್ನು ಹೇಳುವುದು ಅಂತಂದರೆ ಆಮೇಲಿನ ಸೂಕ್ಷ್ಮ ಸೃಷ್ಟಿ. ಕೆಲವೊಮ್ಮೆ ಸೂಕ್ಷ್ಮ ಸೃಷ್ಟಿಯನ್ನು ಮೊದಲು ಹೇಳಿ ಆಮೇಲೆ ಭೂತದ ಸ್ಥೂಲ ಸೃಷ್ಟಿಯನ್ನು ಹೇಳ್ತಾರೆ. ಹಾಗಾಗಿ ಸವಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸವಿಯೊಳಗೋ, ಸವಿಯು ಸಕ್ಕರೆಗಳೆರಡೂ ಜಿಹ್ವೆಯೊಳಗೋ. ಇದೆರಡಕ್ಕೂ ಅರ್ಥ ಬರುವುದು ಯಾವಾಗ? ನಾಲಿಗೆಗೆ ಬಿದ್ದರೆ ಮಾತ್ರ. ನಾಲಿಗೆಗೆ ಆ ಸಕ್ಕರೆ ಬೀಳಲಿಲ್ಲ ಅಂತಾದರೆ ಅದು ಸಿಹಿಯೋ ಸಕ್ಕರೆಯೋ ಏನದು ಎಂಥದ್ದು ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. 1.5 ಇಂಚಿನ ನಾಲಿಗೆ ಎಂತೆಂಥ ಜಗತ್ತಿನ ಎಲ್ಲ ಥರದ ರುಚಿಗಳನ್ನು ಗುರುತಿಸುತ್ತೆ. ಒಂದೇ ಹಣ್ಣಿನ 2 ಕೆನ್ನೆ, ಮಾವಿನ ಹಣ್ಣಿನ ಈ ಕಡೆ ಕೆನ್ನೆ, ಆ ಕಡೆ ಸಿಹಿ ಇತ್ತು, ಈ ಕಡೆ ಹುಳಿ ಹುಳಿ ಇದೆ ಅಂತೇವೆ ನಾವು. ಅಂದರೆ ಆ ನಾಲಿಗೆಗೆ 1.5 ಇಂಚಿಗೆ ಎಷ್ಟೆಲ್ಲ ಅಳತೆಯ ಶಕ್ತಿ ಇದೆ. ಇದೆರಡೂ ಹೊರಗಿನಿಂದ ಎಷ್ಟು ರುಚಿಗಳಿರಲಿ, ಎಷ್ಟು ಥರದ ವಸ್ತುಗಳ ಬಳಕೆಗಳನ್ನು ನಾವು ಮಾಡಲಿ, ಅದು ನಾಲಿಗೆಗೆ ಬಿದ್ದರೆ ಮಾತ್ರ ಅದರ ರುಚಿ ಏನು ಅಂತ ಗೊತ್ತಾಗೋದು. ಹಾಗಾಗಿ ಈ ಎರಡೂ ಕೂಡ ಸವಿಯು ಸಕ್ಕರೆಗಳೆರಡೂ ಜಿಹ್ವೆಯೊಳಗೋ. ಇಷ್ಟಾದರೂ ನಾವು ಕೆಲವೊಂದು ಬಾರಿ ಟಿ ವಿಯ ಮುಂದೆ ಕೂತ್ಕೊಂಡು ತಿಂದು ಬಿಡ್ತಿರ್ತೇವೆ. ಅಮ್ಮ ಏನು ಹಾಕಿದ್ಲು ಅಂತಲೂ ಗೊತ್ತಿರೋದಿಲ್ಲ. ತಿಂದಾದಮೇಲೆ ಇವತ್ತು ಉಪ್ಪಿಟ್ಟು ಚೆನ್ನಾಗಿತ್ತಾ, ಅಮ್ಮ ಇವತ್ತು ಉಪ್ಪಿಟ್ಟು ಎಲ್ಲಿ ಮಾಡಿದ್ದಿ ಅಂತ ಕೇಳುವ ಸ್ಥಿತಿ ಇರುತ್ತೆ. ಅಷ್ಟೊತ್ತಿಗೆ ಕಸದ ತೊಟ್ಟಿಗೆ ಕಸ ತುಂಬಿಸಿದ ಹಾಗೆ ನಾವು ಹೊಟ್ಟೆಗೆ ಗಡಿಬಿಡಿಯಲ್ಲಿ ಓಡ್ತಾ 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 ತಿನ್ನೋದು. ಬೆಳಿಗ್ಗೆ ಚೆನ್ನಾಗಿತ್ತ ಮಗ ಅಂತ ಕೇಳಿದರೆ ಬೆಳಿಗ್ಗೆ ಏನು ಚೆನ್ನಾಗಿತ್ತು, ಅವನಿಗೆ ತಿಂದದ್ದೇ ನೆನಪಿಲ್ಲ. ಹೊಟ್ಟೆಗೆ ತುಂಬಿಸಬೇಕಿತ್ತು ಅಂತ ಒಂದು ಕರ್ತವ್ಯ, ಅಂದರೆ ಅದೊಂದು ಕ್ರಿಯೆ ನಡೆದು ಹೋಗ್ತಾ ಇರುತ್ತೆ. ಮನಸ್ಸಿದ್ದಾಗ ಅದರ ರುಚಿ ಅನ್ನುವುದು ಸಹಜವಾಗಿ ಗಮನಕ್ಕೆ ಬಂದಾಗ ಸಾರ್ಥಕ್ಯವನ್ನು ಪಡೆಯುತ್ತೆ. ಹಾಗಾಗಿ ಜಿಹ್ವೆ ಗಮನಿಸಿದರೆ ಮಾತ್ರ ಸವಿಯಾಗಲಿ ಸಕ್ಕರೆ ಆಗಲಿ ಎರಡರ ಬದುಕಿಗೆ ಒಂದು ಅರ್ಥ ಸಿಗುತ್ತೆ, ಅಥವಾ ಎರಡರ ಅಸ್ತಿತ್ವಕ್ಕೆ ಒಂದು ಗುರುತು ಸಿಗುತ್ತೆ. ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ. ಕೆಲವೊಂದು ಬಾರಿ ಗುರುತಿಸುವುದು ಮನಸ್ಸಾದರೂ ಆ ನಾಲಿಗೆಗೆ ಬಲಿಯಾಗಿ ನಾವು ನೋಡ್ತೇವೆ. ಮೀನು ಅದಕ್ಕೊಂದು ಗಾಳಕ್ಕೆ ತುದಿಗೆ ಚೂರು ಎರೆಹುಳವನ್ನು ಸಿಕ್ಕಿಸಿ ನೀರಿನೊಳಗೆ ಬಿಡ್ತಾರೆ. ಅದು ಗಬಕ್ಕಂತ ಬಂದು ಬಾಯಿ ಹಾಕತ್ತೆ, ಅದರ ಕಂಠ ಸಿಕ್ಕಾಕಿಕೊಂಡು ಅದನ್ನು ಎತ್ತಿ ಬಿಡ್ತಾರೆ, ಪ್ರಾಣ ಹೋಗುತ್ತೆ. ನಿಜವಾಗಿ ನಾಲಿಗೆ ಇದ್ದದ್ರಿಂದ ರುಚಿ ಗಮನಿಸ್ಲಿಕ್ಕಾಗೋದು. ಆದರೆ ನಾವು ರುಚಿಯ ಬೆನ್ನ ಹಿಂದೆ ಬಿದ್ದು ನಾಲಿಗೆಗೆ ಏನು ತಾಕತ್ತಿದೆಯೋ ಅದನ್ನು ಮರೆತು ಆ ರುಚಿ ಎಲ್ಲಿ ಸಿಗುತ್ತೋ ಅಲ್ಲಿಗೆ ನಮ್ಮನ್ನೇ ಓಡಿಸಿಕೊಂಡು ಹೋಗುವಂಥ ಸ್ಥಿತಿಯಲ್ಲಿ ನಮ್ಮನ್ನು ನಾವು ಕಳ್ಕೊಳ್ತೇವೆ. ಅದನ್ನು ಮಾಯೆ ಅಂತ ಹೇಳುವ ಅರ್ಥದಲ್ಲಿ, ನೀ ಮಾಯೆಯೊಳಗೋ ಅಂತ ಹೇಳುವ ಹಾಗೆ, ನಾಲಿಗೆಗೆ ರುಚಿ ಬೇಕೋ, ರುಚಿಯೊಳಗೆ ನಾಲಿಗೆ ಸಿಕ್ಕಾಕೊಂಡಿದೆಯೋ ಗೊತ್ತಿಲ್ಲ. ಆದರೆ ಸತ್ಯ ಹೇಳಬೇಕು ಅಂದರೆ ನಾಲಿಗೆಯಾಗಲಿ ರುಚಿಯಾಗಲಿ ಎರಡರ ಸೊತ್ತಲ್ಲ. ಅದು ಎರಡೂ ಕೂಡ ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ, ಅಂದರೆ ನಿನ್ನೊಳಗೋ ಅಂತಂದರೆ ಇದು ನಿನ್ನ ಅಧಿಕಾರದಲ್ಲಿ ಇರುವಂತಹದ್ದು. ನೀನು ಪ್ರೇರೇಪಿಸಿದರೆ ಮನಸ್ಸಿಗೆ ಆ ಜಿಹ್ವೆಯಿಂದ ಅಂತಹ ಬುಧ ಅನ್ನುವ
ರಸಗ್ರಾಹಿಯಾದ ದೇವತೆ ನಮ್ಮಲ್ಲಿ ನಿಂತು ಆ ರಸವನ್ನು ಗ್ರಹಿಸುವಂತೆ ಮಾಡಿದರೆ ಮಾತ್ರ ನಮಗದು ರುಚಿ ಅನಿಸುತ್ತೆ. ಇಲ್ಲಾಂದರೆ ಏನೋ ಸಪ್ಪೆ ಸಪ್ಪೆ, ಏನೂ ರುಚಿ ಹಿಡಿತಾ ಇಲ್ಲ ರೀ, ಎಲ್ಲ ನಾಲಿಗೆ ಸಪ್ಪೆ ಅನಿಸ್ತಾ ಇದೆ ಅಂತ ನಮ್ಮ ನಾಲಿಗೆಗೆ ಯಾವ ರುಚಿಯೂ ಹತ್ತದೇ ಇರುವಂಥ, ಎಷ್ಟೋ ಸರ್ತಿ ಪರಿಮಳವೇ ಗೊತ್ತಾಗ್ತಾ ಇಲ್ಲ, ರುಚಿಯೇ ಹತ್ತುವುದಿಲ್ಲ ಅಂತ ನಾವು ಈಗಿನ ಈ ಪೆಂಡಾಮಿಕ್ ಪರಿಸ್ಥಿತಿಯ ಮಧ್ಯದಲ್ಲಿ ಕೆಲವೊಮ್ಮೆ ಗಮನಿಸ್ತೇವೆ. ಅಂದರೆ ಆ ದೇವತಾ ಶಕ್ತಿ ಅಲ್ಲಿ ತಮ್ಮ ಕರ್ತವ್ಯವನ್ನು ಮೊಟಕುಗೊಳಿಸಿದಾಗ ಆ ರಸಗ್ರಾಹಿಯಾದ ಅಥವಾ ಪರಿಮಳಗ್ರಾಹಿಯಾದ ಅಥವಾ ರೂಪಗ್ರಾಹಿಯಾದ ಅಥವಾ ಶಬ್ದಗ್ರಾಹಿಯಾದ ಅಥವಾ ಇನ್ಯಾವುದೇ ದೇಹದ ಅಂಗಗಳಲ್ಲಿ ಆಯಾ ಕ್ರಿಯೆಯನ್ನು ನಡೆಸಬೇಕಾದ ದೇವತೆಯು ಮೌನ ವಹಿಸಿದಾಗ ನಮ್ಮಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ನಾವು ಕೊಡಲಿಕ್ಕಾಗುವುದಿಲ್ಲ. ಅವರನ್ನು ಪ್ರೇರೇಪಿಸುವ ಶಕ್ತಿಯಾಗಿ ನೀನಿರುವುದರಿಂದ ನಮ್ಮ ಎಲ್ಲ ಇಂದ್ರಿಯಗಳಿಗೂ ಒಂದು ಅರ್ಥ ಬರುತ್ತೆ. ಆ ಇಂದ್ರಿಯಾರ್ಥಗಳಿಗೆ ಏನು ಶಕ್ತಿ ಇದೆಯೋ ಅದು ಇಂದ್ರಿಯಕ್ಕೆ ಗೊತ್ತಾಗಿ ಆ ಮೂಲಕ ಸುಖ ಸಿಗುವುದು ಸಾಧ್ಯವಾಗುತ್ತೆ ಅಂತ ಹೀಗೆ ಈ ಪದ್ಯದ ಸುತ್ತ ಪ್ರತಿಯೊಂದು ಇಂದ್ರಿಯಗಳಿಂದಲೂ ಸಿಗುವ ಏನು ಆ ಪದಾರ್ಥದ ಶಬ್ದ ಸ್ಪರ್ಶ ರೂಪರಸ ಗಂಧಗಳಿವೆಯೋ ಆ ಎಲ್ಲದಕ್ಕೂ ಕೂಡ ನಾವು ಅನುಭವಕ್ಕೆ ಬಳಸುವ ಇಂದ್ರಿಯಗಳೇನಿದೆಯೋ ಆ ಇಂದ್ರಿಯಗಳ ಹಿಂದೆ ನಿಂತು ಗ್ರಹಿಸಲಿಕ್ಕೆ ಸಹಕಾರ ನೀಡುವ ಮನಸ್ಸು ಏನಿದೆಯೋ ಆ ಎಲ್ಲವೂ ಕೂಡ ಆತ್ಮಕ್ಕೆ ಸಂಬಂಧಪಟ್ಟದ್ದು, ಆ ಆತ್ಮ ಪರಮಾತ್ಮನಿಗೆ ಸಂಬಂಧಪಟ್ಟದ್ದು ಅಂತ ಹೀಗೆ ಮಾಯೆಗೂ ನಿನಗೂ ಒಂದು ಅವಿನಾಭಾವವಾದ ಸಂಬಂಧ ಇದೆ. ನೀನೇ ಮಾಯೆ, ನಿನ್ನೊಳಗೆ ಮಾಯೆ ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇದೆಲ್ಲ ಸೂಕ್ಷ್ಮವಾದ, ಅತ್ಯಂತ ಸೂಕ್ಷ್ಮವಾದ ವಿಚಾರ. ಇದು ಅತ್ಯಂತ ಗಹನವಾದ ಅಧ್ಯಯನ ಇಲ್ಲದವನಿಗೆ ಇಂಥದ್ದೊಂದು, ಅಂದರೆ ಎಲ್ಲೋ ಒಂದು ಸಾಲು ಬಂದುಬಿಡ್ಬೋದು. ಅಕಸ್ಮಾತ್ತಾಗಿ ನಾನು ಇಷ್ಟೆಲ್ಲ ಬರೆದಿದ್ದೇನೆ ಅಂತ ನನಗೆ ಗೊತ್ತಿಲ್ಲ ಅಂತ ಯಾರಾದರೂ ಬೇರೆಯವರು ವ್ಯಾಖ್ಯಾನ ಮಾಡಿದ ಮೇಲೆ ಅರ್ಥ ಆಗೋದಿರ್ಬೋದು. ಆದರೆ ಇದು ಹಾಗಲ್ಲ. ಈ ಪ್ರತಿಯೊಂದು ಪದ್ಯದಲ್ಲೂ ಮೊದಲಿನ ಪಲ್ಲವಿಯಲ್ಲಿ ಏನು ಸೂಚನೆಯನ್ನು ಕೊಟ್ಟಿದ್ದಾರೋ ಆ ಎಲ್ಲ ಸೂಚನೆಗಳ ವ್ಯಾಖ್ಯಾನವನ್ನು ಮುಂದಿನ ಎಲ್ಲ ನುಡಿಗಳಲ್ಲೂ ನಾವು ನೋಡ್ತಾ ಇದ್ದೇವೆ. ಅಂತಂದರೆ ಆ ಹಿನ್ನೆಲೆ ಶಾಸ್ತ್ರದ್ದು ಅವರಿಗಷ್ಟು ಚೆನ್ನಾಗಿ ಇತ್ತು. ದೊಡ್ಡವರ ಜೊತೆಗಿನ ಒಡನಾಟ ಅನ್ನೋದು ಅವರನ್ನಷ್ಟು ಪಕ್ವಗೊಳಿಸಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂಥದ್ದೇ ಇನ್ನೊಂದು ಪದ್ಯ ಮೇಲ್ನೋಟಕ್ಕೆ ಅವರ ಕಸುಬನ್ನು ಉದ್ದೇಶಿಸಿಕೊಂಡು ಅವರು ಮಾತಾಡಿದ ಹಾಗೆ ಕಾಣುತ್ತೆ. ಅವರ ಕೆಲಸ ಸಾಮಾನ್ಯ ಉತ್ತರ ಭಾರತದಲ್ಲೆಲ್ಲ, ಉತ್ತರ ಕರ್ನಾಟಕದಲ್ಲೆಲ್ಲ ನಾವು ತುಂಬ ನೋಡುವಂಥದ್ದು ಈ ಕುರಿಯನ್ನು ಮೇಯಿಸಿಕೊಂಡು ಓಡಾಡ್ತಾ ಇರ್ತಾರೆ. ಹಸುಗಳನ್ನು, ಕುರಿಯನ್ನು, ಇನ್ನು ಬೇಕಾದಷ್ಟು ಸಾಕು ಪ್ರಾಣಿಗಳನ್ನು ಮೇಯಿಸಿಕೊಂಡು ಹೋಗುವಂಥದ್ದಿದೆ. ಅವರು ಒಂದು ಬಾರಿ ತಮ್ಮ ಊರಿನಿಂದ ಹೊರಟ್ರೆ ಸುಮಾರು 8 ತಿಂಗಳ ಪ್ರಯಾಣ ಇರುತ್ತೆ. 8 ತಿಂಗಳು ಮುಗಿಸಿ ವಾಪಸ್ಸು ಮರಳಿ ಹೋಗುವಾಗ, ಮೊದಲು ಹೊರಡುವಾಗ ಒಂದು 200-300 ಇದ್ದರೆ ವಾಪಸ್ಸು ಅವರು ಮರಳಿ ತಮ್ಮ ಊರಿಗೆ ಸೇರುವಾಗ ಸುಮಾರು 1,000-1,500 ಆ ಮಂದೆ ದೊಡ್ಡದಾಗಿರುತ್ತೆ. ಅಂದರೆ ಹೋಗ್ತಾ ಹೋಗ್ತಾ ಅಲ್ಲಲ್ಲಿ 8 ದಿವಸ, 10 ದಿವಸ, 15 ದಿವಸ ಅಥವಾ ಕೆಲವೊಂದು ಬಾರಿ 2 ತಿಂಗಳು, 3 ತಿಂಗಳು ಒಂದೊಂದು ಜಾಗದಲ್ಲಿ ಬೆಳೆಯನ್ನು ಬೆಳೀತಾರೆ. ಅಂದರೆ ಸರ್ಕಾರದ ಜಾಗಗಳಿರ್ತವೆ. ಆಗ ಎಲ್ಲ ಈಗ ನಂದಗೋಪನ ನಾವು ಬದುಕನ್ನು ಭಾಗವತ ಹೇಳಿದ ಕಥೆಯನ್ನು ಗಮನಿಸಿದಾಗ ಅವರ ವ್ರಜ ನಂದವ್ರಜ ಜನಾನಂದಿ. ನಂದವ್ರಜ ಅಂದರೆ ಚಲಿಸುವ ಊರು, ವ್ರಜ ಅಂದರೆ ವ್ರಜಗತವು ಅಂತ. ಚಲಿಸುವ ಊರುಗಳಿಂದ ನಾವು ಪುಸ್ತಕದಲ್ಲಿ ಓದಿದರೆ ಸಮಾಜದ ಟೆಕ್ಸ್ಟ್ ಬುಕ್ಗಳಲ್ಲಿ ಅಲೆಮಾರಿ ಕೃಷಿ ಅಂತ ಕೇಳುತ್ತೇವೆ. ಆ ಅಲೆಮಾರಿ ಕೃಷಿ ಅಂದರೆ ಆ ತಾವು ಸಾಕಿದಂತಹ ಪ್ರಾಣಿಗಳಿಗೂ ಬೇಕಾಗುವ ಆಹಾರವನ್ನು ಬೆಳೆಯಬಹುದು, ಅಥವಾ ಇನ್ನು ಆ ಜಾಗದಲ್ಲಿ ಏನು ಬೆಳೀಲಿಕ್ಕಾಗುತ್ತೋ ಅದನ್ನು ಬೆಳೆದು ಅದರಿಂದ ತಮ್ಮ ಬೆಟ್ಟಗುಡ್ಡಗಳಲ್ಲಿ ಪ್ರಾಣಿಗಳಿಗೆ ಮೇವನ್ನು ಕೊಡ್ತಾ ಹೋಗುವಂತಹ ಒಂದು ಕಸುಬು. ಅಂತಹ ಕಸುಬಿನ ಹಿನ್ನೆಲೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಪದ್ಯವನ್ನು ಹಾಡ್ತಾ, ನಾವು ಕುರುಬರು ನಮ್ಮ ದೇವರೋ ಬೀರಯ್ಯ. ನಾವು ಕುರುಬರು ಅಂದರೆ ನಮಗೆ ಇದು ಯಾವುದೋ ಜಾತಿವಾಚಕ ಪದ ಅಂತ ಕಂಡ್ರೆ ಇದು ಜಾತಿಯನ್ನು ಮೀರಿ ಆಡಿದ ಮಾತು ಅಂತ ಮುಂದೆ ಗೊತ್ತಾಗುತ್ತೆ. ಕಾವನಮ್ಮಜ್ಜ ನರಕುರಿಯ ಹಿಂಡುಗಳ, ಇದು ಆ ಕುರಿಯನ್ನೇ ಹೇಳಿದ್ದೇ ಅಲ್ಲ, ಇದು ನರಕುರಿ. ನರಕುವುದೇ ಯಾವಾಗಲೂ ಮನುಷ್ಯ, ಆದರೆ ಇದು ನರಕುರಿ. ಅಷ್ಟಮದ ಮತ್ಸರಗಳೆಂತೆಂಬ ಟಗರುಗಳು, ದೃಷ್ಟಿ ಜೀವಾತ್ಮನೆಂತೆಂಬ ಆಡು, ಸೃಷ್ಟಿಸಿದ್ದ ಪ್ರಸಿದ್ಧವೆಂತೆಂಬ ಹೋತಗಳು, ಕಟ್ಟಿ ಕೋಲಿನಲ್ಲಿ ಇರಿಯುತಿಹ ನಮ್ಮಜ್ಜ. ಅಷ್ಟಮದ, ಬೇರೆ ಬೇರೆ ಥರದ ಮದಗಳಿವೆ. ರೂಪಮದ, ವಿದ್ಯಾಮದ, ಜನಮದ, ಧನಮದ, ಕುಲಮದ, ಈ ಎಲ್ಲ ಥರದ ಮದಗಳು ಟಗರು. ಆದರೆ ಅದರ ತಲೆಯ ಭಾಗ ಬಹಳ ಗಟ್ಟಿ. ಅದು ಹೊಡೆತು ಅಂತಂದರೆ ಎದುರುಗಡೆ ಯಾವ ವಸ್ತು ಇದೆಯೋ ಅದೇ ತನ್ನ ಠಾವನ್ನು ಕಳ್ಕೊಳ್ಬೇಕು, ತನ್ನ ನೆಲೆಯನ್ನು ಕಳ್ಕೊಳ್ಬೇಕು. ಆ ರೀತಿ ಬಹಳ ನಮ್ಮನ್ನು ಚಿಂತೆಗೆ ಈಡು ಮಾಡುವಂಥದ್ದು. ಈ ಕುರಿಯ ಮಂದೆಯಲ್ಲಿ ಇಂತಹ ಟಗರುಗಳು ಸೇರಿಕೊಂಡು ನಮ್ಮ ಮಂದೆಗೆ ತುಂಬ ತೊಂದರೆ ಕೊಡುವಂಥವುಗಳು. ಇದರ ಜೊತೆಗೆ ದೃಷ್ಟಿ ಜೀವಾತ್ಮನೆಂತೆಂಬ ಆಡು, ಇದರಲ್ಲಿ ಸಂತತಿಯನ್ನು ವೃದ್ಧಿ ಮಾಡಲಿಕ್ಕೆ ಬೇಕಾದಂತಹ ಜೀವಾತ್ಮ ಅಂದರೆ ಫಲವನ್ನು ಕೊಟ್ಟು ಮುಂದಿನದ್ದನ್ನು ಕರ್ಮವನ್ನು ಅನುಭವಿಸಿ
ಅಂತರಂಗದ ದೃಷ್ಟಿಯನ್ನು ಪಡೆದು ಜ್ಞಾನವನ್ನು ಬೆಳೆಸಿಕೊಳ್ಳುವ ಜೀವಾತ್ಮ ಎನ್ನುವಂತಹ ಆಡು ಇದೆ. ಇದರ ಜೊತೆಗೆ ಹೋತಗಳಿವೆ ಕೆಲವು. ಅದು ಎಂಥ ಹೋತ ಅಂದರೆ ಸಿದ್ಧ ಪ್ರಸಿದ್ಧ. ಸಿದ್ಧೋಹಂ ಬಲವಾನ್ ಸುಖಿ, ನಾನು ಸಿದ್ಧ, ನಾನು ಬಲವಾನ್, ನಾನು ಸುಖಿ ಅಂತ ಅಹಂಕಾರದಿಂದ ಕೂಡಿ ಎಲ್ಲವೂ ನನ್ನಿಂದಲೇ ಆಗುವುದು ಅನ್ನುವ ಒಂದು ಅಹಂಕಾರವನ್ನು ತಾಳುವ ಹೋತಗಳು ಈ ಮಂದೆಯಲ್ಲಿದೆ. ಇದೆಲ್ಲವನ್ನು ಒಂದು ಕೋಲ್ನಲ್ಲಿ ಕಟ್ಟಿ ತಿವಿತಾ ಇರ್ತಾನೆ. ಅಂದರೆ ರಾತ್ರಿ ಕಾವಲು ಕೂತವನು ಒಬ್ಬ ಕೂತಿರ್ತಾನೆ ಯಾರಾದರೂ, ಅದಕ್ಕೊಂದು ಹೊರಗಿನಿಂದ ಬೇಲಿ ಹಾಕಿರ್ತಾರೆ. ಆದರೆ ಒಬ್ಬ ಯಾವಾಗಲೂ ಎದ್ದಿರಬೇಕು. ಯಾಕೆಂದರೆ ರಾತ್ರಿ ಯಾವುದಾದ್ರೂ ಕಾಡು ಪ್ರಾಣಿಗಳು ಅಥವಾ ಇನ್ಯಾರಾದರೂ ಕದ್ದೊಯ್ಯೋದು ಇಂಥ ತೊಂದರೆಗಳಿದ್ದೇ ಇರ್ತವೆ. ಅವರು ಪಾಳಿ ಪ್ರಕಾರ ಕಾಯ್ತಾ ಇರ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು ಅಂತ. ಅದರಲ್ಲಿ ನಮ್ಮಜ್ಜ ಕಾಯ್ತಾ ಇದ್ದಾನೆ. ಯಾರು ನಮ್ಮಜ್ಜ ಅಂದರೆ ಈ ನರಕುರಿಗಳನ್ನು ಮೇಯಿಸುವಂತಹ ನಮ್ಮಜ್ಜ ಅಂದರೆ ನಾರಾಯಣನನ್ನೇ ಹೇಳಿದ್ದು. ಭಗವಂತನನ್ನು ಅವರು ಬೀರಯ್ಯ ಅಂತ ಕರೆದ್ರು. ಯಾರ ಬೀರ ಅವನನ್ನು ಅಯ್ಯ ಅಂದರೆ ನಾಯಕ ಅಂತ ಅರ್ಥ, ಒಡೆಯ ಅಂತ ಅರ್ಥ. ಯಾರ ತಾಕತ್ತು ನಮ್ಮನ್ನು ಅವನಿಗೆ ದಾಸನನ್ನಾಗಿಸಿ ನಮ್ಮ ಒಡೆಯನ್ನಾಗಿಸಿದೆಯೋ ಅಂತಹ ಭಗವಂತ ನಮ್ಮನ್ನೆಲ್ಲ ಕುರಿಗಳನ್ನು ಕಾಯ್ತಾ ಇದ್ದಾನೆ. ಕಾಯ್ತಾ ಇರೋದು ಒಬ್ಬೊಬ್ಬರಲ್ಲ, ಹಿಂಡು ಹಿಂಡಾಗಿ ಕಾಯ್ತಾ ಇದ್ದಾನೆ. ಆ ಹಿಂಡು ಕಾಯುವಾಗ ಅವುಗಳ ಮೇಲೆ ದಾಳಿ ಮಾಡುವುದಕ್ಕೆ ಹೊರಗಿನಿಂದ ಆ ಹಿಂಡನ್ನು ನಾಶ ಮಾಡುವುದಕ್ಕೋಸ್ಕರ ಬೇರೆ ಬೇರೆ ಥರದ ತೊಂದರೆಗಳು ಬರ್ತಾ ಇರ್ತವೆ. ಆದರೂ ಅದೆಲ್ಲವನ್ನು ದಾಟಿಸಿ, ಯಾಕೆಂದರೆ ಒಂದು ದಾರಿ ತಪ್ಪಿತು ಅಂದರೆ ಎಲ್ಲವೂ ಹೊಂಡದೊಳಗೆ ಬೀಳುತ್ತೆ. ಅದರಿಂದ ಯಾವುದನ್ನೂ ದಾರಿ ತಪ್ಪಿಸದಂತೆ ಅದನ್ನು ಸರಿಯಾಗಿ ಕಾಯ್ದುಕೊಂಡು ಕಾಲಕ್ರಮದಲ್ಲಿ ಒಟ್ಟೊಟ್ಟಿಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಭಗವಂತ ಜೊತೆಗಿರ್ತಾನೆ. ಹುಟ್ಟುವುದಕ್ಕೆ ಮೊದಲಿಲ್ಲ, ಸಾವುವುದಕ್ಕೆ ಕೊನೆಯಿಲ್ಲ, ಹುಟ್ಟು ಸಾವಿನ ಹೊಲಬ ಬಲ್ಲ ನಮ್ಮಜ್ಜ. ಅವನು ಎಂಥ ಕುರುಬ, ಎಂಥ ಬೀರಯ್ಯ ಅಂತಂದರೆ ಪ್ರತಿಯೊಂದು ಇವುಗಳಲ್ಲಿ ಎಷ್ಟು ಮರಿ ಹಾಕ್ತಾವೆ ಯಾವುದನ್ನು. ಯಾಕಂದರೆ ಮೊದಲು ಆ ಮಂದೆಯನ್ನು ಊರು ಬಿಡುವಾಗ ಅದರಲ್ಲಿ ಯಾವುದು ಮುಂದೆ ಹೆಚ್ಚು ಫಸಲನ್ನು ಕೊಡುತ್ತೋ, ಫಲವತ್ತತೆಯನ್ನು ಹೊಂದಿದೆಯೋ ಅಂಥದ್ದನ್ನು ಮಾತ್ರ ತೆಗೆದುಕೊಂಡು ಹೋಗ್ತಾರೆ. ಮತ್ತು ವಾಪಸ್ ಬಂದ ಮೇಲೆ ಅದರಲ್ಲಿ ಯಾವುದು ಮಾರಾಟಕ್ಕೆ ಯೋಗ್ಯವದನ್ನೆಲ್ಲ ಮಾರಾಟ ಮಾಡಿ ಮುಂದೆ ಮತ್ತೆ ತಳಿಯನ್ನು ತರುವುದಕ್ಕೆ ಯೋಗ್ಯವಾದಂಥವುಗಳನ್ನು ಮಾತ್ರ ಹೊತ್ತುಕೊಂಡು ಹೋಗ್ತಾನೆ. ಇದರಲ್ಲಿ ಯಾವುದು ಸಾಯತ್ತೆ, ಯಾವುದು ಸಾಯಲ್ಲ, ಯಾವುದು ಉಳಿಯತ್ತೆ, ಯಾವುದು ಬದುಕತ್ತೆ, ಇದೆಲ್ಲವನ್ನೂ ಕೂಡ ಅರಿತುಕೊಂಡು ನಮ್ಮಜ್ಜ ಸಾವಿನ ಹೊಲಬನ್ನು ಬಲ್ಲ. ಹೊಲಬು ಅಂತಂದರೆ ಕೊಳೆ. ಆ ಕೊಳೆಯನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಅಂದರೆ ಅಜ್ಞಾನದ ಕೊಳೆ. ಈ ಜೀವ ಎಷ್ಟು ತನ್ನ ಸಾಧನೆಯನ್ನು ಮುಂದುವರಿಸಿಕೊಳ್ತಾನೆ, ಎಷ್ಟು ಸಾಧನೆಯನ್ನು ಕಳ್ಕೊಳ್ತಾನೆ. ಅಂದರೆ ಅವನು ತನ್ನ ಯೋಗ್ಯತೆಯನ್ನು ಮೀರಿ ಏನನ್ನೂ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವನು ಸಾಧನೆ ಮಾಡುವುದರಲ್ಲಿ ಏನೇನು ಪ್ರಯತ್ನ ಪಡ್ತಾನೋ ಆ ಪ್ರಯತ್ನಕ್ಕೆ ಮಹಾಪ್ರಯತ್ನ ವರ್ಜಿತ. ಅಕಸ್ಮಾತ್ ಅವನ ಪ್ರಯತ್ನದಲ್ಲಿ ಲೋಪ ಇತ್ತು ಅಂದರೆ ಕೊಡಬೇಕಾದನ್ನು ಕೊಡ್ತಾನೆ, ಆದರೆ ಅದರ ಪೂರ್ತಿ ಸುಖವನ್ನು ಅವನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಸಹಜವಾಗಿ ಒಂದು ಪ್ರಶ್ನೆ ಬರುವಂಥದ್ದು, ಸುಖ ಹೆಚ್ಚುವುದು ಅಂದರೆ ಏನು? ಆನಂದ ಹ್ರಾಸ ಆಗುತ್ತೆ, ಆನಂದ ವೃದ್ಧಿ ಆಗುತ್ತೆ. ಅವನಿಗೆ ಹೆಚ್ಚು ಕೊಡುವುದಿಲ್ಲ, ಯೋಗ್ಯತೆ ಹೆಚ್ಚಿಸುವುದಿಲ್ಲ, ಅಥವಾ ಅವನ ಕ್ವಾಂಟಿಟಿ ಜಾಸ್ತಿ ಮಾಡುವುದಿಲ್ಲ, ಏನೂ ಮಾಡುವುದಿಲ್ಲ. ಆದರೂ ಆನಂದ ಹ್ರಾಸ ಆಗೋದು ಅಥವಾ ಆನಂದ ವೃದ್ಧಿ ಆಗೋದು ಅಂದರೆ ಏನು? ನಮ್ಮ ಗುರುಗಳು ಒಂದು ಉದಾಹರಣೆ ಕೊಡ್ತಾ ಇದ್ರು ಯಾವಾಗಲೂ. ಈ ಗೋಡಂಬಿ ಅದನ್ನು ಕೊಟ್ಟ ತಕ್ಷಣ ಹಾಗೆ ಗುಳುಮ್ ಅಂತ ತಿಂದುಬಿಡೋದು. ಅದು ತಿಂದಾಗ ಮಣ್ಣು ತಿಂದ ಹಾಗೆ ಆಗುತ್ತೆ. ಒಟ್ಟಿಗೆ 5-6 ಹಾಕ್ಕೊಂಡು ತಿಂದರೆ ಏನು ಅಂತ ಹಿತ ಅಂತ ಅನಿಸೋದಿಲ್ಲ. ಗೋಡಂಬಿ ಅಂತ ಮನಸ್ಸಿನಲ್ಲಿ ಒಂದು ಅದರ ಬಗ್ಗೆ ಭಾರೀ ಬೆಲೆ ಬಾಳುವಂಥದ್ದು, ಇದು ವೇಸ್ಟ್ ಮಾಡಬಾರ್ದು ಅಂತ ಅನ್ನೋದು ಅಷ್ಟೇ ಸುಖ ಬಿಟ್ಟರೆ ಅದರ ನಿಜವಾದ ಸುಖವನ್ನು ಪೂರ್ತಿ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಗುರುಗಳು ಹೇಳ್ತಿದ್ರು, ಅದನ್ನು ಚೆನ್ನಾಗಿ ಹುರಿದು ಅದನ್ನು ಒಂದು ಗೋಡಂಬಿಯನ್ನು 6 ಪಾಲು ಮಾಡಿ, ಅಂದರೆ 2 ಭಾಗ ಆಗುತ್ತೆ, 2 ಭಾಗ ಆದಮೇಲೆ ಅದನ್ನು 3 ಪಾಲು ಮಾಡಿ ಒಂದೊಂದೇ ತುಂಡು ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಜಗದು ರಸ ಸಹಿತ ಅದನ್ನು ಅನುಭವಿಸಿ ತಿಂದರೆ ಅವನು ತಿಂದದ್ದು ಅದೇ 4 ಗೋಡಂಬಿ, ಇವನು ತಿಂದದ್ದು ಅದೇ 4 ಗೋಡಂಬಿ, ಎರಡರಲ್ಲೂ ವ್ಯತ್ಯಾಸ ಇಲ್ಲ. ಆದರೆ ಅವನಿಗಿಂತ ಹೆಚ್ಚು ಸುಖ ಇವನು ಅನುಭವಿಸ್ತಾನೆ. ತುಂಡು ತುಂಡು ಮಾಡಿ ಮೆದ್ದು ಅದರ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಅದು ಏನು ತಿಂತಾ ಇದ್ದೇನೆ ಅಂತ ಗಮನ ಹರಿಸಿ ರಸವಂತ ಚಪ್ಪರಿಸಿ ತಿಂದ ಅಂತಂದಾಗ ಅವನಿಗೆ ರುಚಿ ಹೆಚ್ಚು ಸುಖ ಕೊಡುತ್ತೆ. ಸುಖ ಅನ್ನೋದು ಇಬ್ಬರಿಗೂ ಕೊಡಬೇಕಾದ ವಸ್ತುವಿನಲ್ಲಿ ಸಮಾನತೆ ಇದೆ. ಆದರೆ ಅದನ್ನು ಒಬ್ಬ ಅನುಭವಿಸುವಾಗ ಅದನ್ನು ಬಿಡಿಸಿ ಬಿಡಿಸಿ ಏನಿದೆ ಅಂತ ಪ್ರತಿಯೊಂದನ್ನೂ ರುಚಿಕಟ್ಟಾಗಿ ತಿಂದಾಗ ಅವನ ಸುಖ ಹೆಚ್ಚಿದೆ. ವಸ್ತುತಃ ಸುಖದ ವ್ಯವಸ್ಥೆ ಇರುವುದು ಪಾತ್ರೆ ತೂಕಕ್ಕೆ ಲೆಕ್ಕ ಹಾಕಿದಾಗ ಇಬ್ಬರಿಗೂ ಅಷ್ಟೇ ಗ್ರಾಮ್ ಗೋಡಂಬಿ ಕೊಟ್ಟದ್ದು. ಆದರೆ ಒಬ್ಬ ಗೋಡಂಬಿ ತಿಂದಾಗ ಸುಖ ಹೆಚ್ಚು ಅನುಭವಿಸ್ತಾನೆ, ಇನ್ನೊಬ್ಬ ಗೋಡಿ ತಿಂದಾಗ ಮಣ್ಣು ತಿಂದ ಹಾಗೆ ತಿಂದು ಮುಗಿಸಿರ್ತಾನೆ. ಹಾಗೆ ಬದುಕಿನ ಅವನ ಸುಖದ ಮಟ್ಟ ಎಷ್ಟು, ದುಃಖದ ಮಟ್ಟ ಎಷ್ಟು, ಅವನು ಸಾವು ಎಲ್ಲಿ ಅನುಭವಿಸ್ತಾನೆ, ಮರಣವನ್ನು ಹೇಗೆ ಅನುಭವಿಸ್ತಾನೆ, ಇದೆಲ್ಲವನ್ನು ನಮ್ಮ ಅಜ್ಜ ಬಲ್ಲ. ಅಷ್ಟು ಪ್ರಾಣಿಗಳಿಗೆ ಇಷ್ಟು ಅಂಬಲಿಯನ್ನಿಟ್ಟು ಹೊಟ್ಟೆ ತುಂಬುವ ಹಾಗೆ ಎರೆವ ನಮ್ಮಜ್ಜ. ಅಷ್ಟೂ ಪ್ರಾಣಿಗಳಿಗೆ, ಪ್ರಾಣ ಉಳ್ಳವುಗಳು ಎಲ್ಲವೂ ಪ್ರಾಣಿ, ಪಕ್ಷಿ ಅಂತ ಬೇರೆ ಅಲ್ಲ, ಪಕ್ಷಿಯೂ ಕೂಡ ಪ್ರಾಣಿ, ಪ್ರಾಣ ಉಳ್ಳದ್ದಾದ್ರಿಂದ ಮನುಷ್ಯನೂ ಒಂದು ಪ್ರಾಣಿಯೇ. ಈ ಎಲ್ಲ ಪ್ರಾಣಿಗಳಿಗೂ ಅಂಬಲಿಯನ್ನಷ್ಟಿಷ್ಟು ಇಟ್ಟು
ಅವನು ಯಾವತ್ತೂ ಕೂಡ ಹೊಟ್ಟೆಗೆ ಹಿಟ್ಟು ಹಾಕುವುದನ್ನು ಮರೆಯುವುದು ಅಂತ ಇಲ್ಲವೇ ಇಲ್ಲ. ಎಲ್ಲ ಪ್ರಾಣಿಗಳಿಗೂ ಅವುಗಳಿಗೆ ಹೊಟ್ಟೆಗೆ ಏನು ಬೇಕೋ ಅದನ್ನೇ ಇಟ್ಟು ಅಷ್ಟನ್ನೇ ಕೊಟ್ಟು ಅದೇ ಸುಖವನ್ನಿತ್ತು ಅದನ್ನು ರಕ್ಷಿಸುವ, ಹೊಟ್ಟೆಯನ್ನು ತುಂಬುವ ಹಾಗೆ ಎರೆವ ನಮ್ಮಜ್ಜ. ಎಲ್ಲ ಕರುಗಳಿಗೂ ಎಲ್ಲ ಕುರಿಗಳಿಗೂ ಬೇಕಾದ ಪದಾರ್ಥವನ್ನು ಕಾಲಕಾಲಕ್ಕೆ ಒದಗಿಸಿ ಯಾವುದಕ್ಕೆ ಹೆಚ್ಚು ಹಾಕಬೇಕು, ಯಾವುದಕ್ಕೆ ಕಮ್ಮಿ ಹಾಕಬೇಕು, ಯಾವುದು ಈವು ಅಂಥದ್ದಿದೆ, ಯಾವುದು ಗೋಟು ಇದೆ, ಗೊಡ್ಡು ಇದೆ, ಇದಕ್ಕೆ ಏನು ಹಾಕಿದರೆ ಸಾಕು, ಇದಕ್ಕೆ ಏನು ಹಾಕದೇ ಇದ್ದರೆ ತೊಂದರೆ ಇಲ್ಲ, ಇದೆಲ್ಲವನ್ನು ಅರಿತು ಮೇಯಿಸುವುದಕ್ಕೆ ಒಂದು ಸರಿಯಾದ ತಿಳುವಳಿಕೆ ಇಟ್ಟುಕೊಂಡು ಅಜ್ಜ ಹೇಗೆ ಸಾಕ್ತಾನೋ ಹಾಗೆ ಈ ಕುರಿ ಮಂದೆಯನ್ನು, ನರಕುರಿಗಳೆಂಬ ಮಂದೆಯನ್ನು ಅವನು ಸಾಕ್ತಾ ಇದ್ದಾನೆ ಅಂತ ಹೀಗೆ ಇದೊಂದು ಪದ್ಯದ ಮೂಲಕ ನಮ್ಮ ಬದುಕನ್ನೇ ಚಿತ್ರಿಸಿಕೊಡುವಂತಹ ಸುಂದರವಾದ ಮಾತುಗಳನ್ನು ಆಡ್ತಾರೆ. ಬಹಳ ಪ್ರಸಿದ್ಧವಾದ ಮಾತು ಗೊತ್ತಿರುವಂಥದ್ದೇ. ಮುಂದೆ ಅಂದರೆ ಸಮಾಜದ ಓರೆಕೋರೆಗಳನ್ನು ಅವರು ಬೆಟ್ಟು ಮಾಡಿ ತೋರಿಸುವಾಗ ಅದರ ಹಿಂದೆ ಆಕ್ರೋಶ ಇರಲಿಲ್ಲ, ಅದರ ಹಿಂದೆ ದ್ವೇಷ ಇರಲಿಲ್ಲ, ಅಥವಾ ನಾನು ಅವರನ್ನು ಹೀಯಾಳಿಸಿ ದೊಡ್ಡವನಾಗಬೇಕು ಅಂತನ್ನುವ ತಹತಹಿಕೆ ಇರಲಿಲ್ಲ. ದೋಷ ಇದೆ, ನೀವು ತಿದ್ದಿಕೊಳ್ಳುವವರಾದರೆ ಹೀಗೊಂದು ಎಚ್ಚರಿಕೆಯ ಮಾತು ನಾನು ಕೊಡಬಹುದು. ಯಾಕೆಂದರೆ ಯೋಚನೆ ಮಾಡಿದರೆ ನಮ್ಗೆ ಆಶ್ಚರ್ಯ ಆಗೋದು, ಇವತ್ತಿಗೂ ಕನಕದಾಸರು ಪ್ರಸ್ತುತರಾಗ್ತಾರೆ. ನಾವು ಎಷ್ಟೋ ಸಂಸ್ಥೆಗಳು ಆಮೇಲೆ ಕಟ್ಟಿ, ಏನು 10 ವರ್ಷದ ಹಿಂದೆ ಕಟ್ಟಿದ ಸಂಸ್ಥೆ ಬೋರ್ಡೇ ಇವತ್ತಿರುವುದಿಲ್ಲ. ಏನೇನೋ ದೊಡ್ಡ ಸಾಧನೆ ಮಾಡಬೇಕು ಅಂತ ಅಂದುಕೊಂಡು ಎಷ್ಟೆಷ್ಟೋ ಪ್ರಚಾರ ಕೊಟ್ಟವರ ಪತ್ರಗಳೆಲ್ಲವೂ ಕೂಡ ಮನೆಯಲ್ಲಿ ಲದ್ದಿ ತೆಗಿಲಿಕ್ಕೋಸ್ಕರ ಉಪಯೋಗ ಆಗಿ ಬೀದಿಯಲ್ಲಿ ಬಿದ್ದಿರುತ್ತೆ. ಏನು ಉಪಯೋಗ ಆಗೋದಿಲ್ಲ. ಬರೀ ಒಂದು ಚಿಟಿಕೆ, ಒಂದು ಜೋಳಿಗೆ, ಮತ್ತು ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ಪ್ರೀತಿ, ಇಷ್ಟನ್ನು ಹಿಡ್ಕೊಂಡು ಮನೆ ಮನೆ ಸುತ್ತಿ ಆ ಮನೆಯ ಪ್ರತಿಯೊಬ್ಬರ ಹತ್ರವೂ ಅತ್ಯಂತ ಪ್ರೀತಿದಾಯಕವಾಗಿ ಭಿಕ್ಷೆ ಬೇಡುವ ನೆಪದಲ್ಲಿ ಮಾತಾಡ್ತಾ ಅವರನ್ನು ತಿದ್ದಿ ಎಷ್ಟೋ ಜನರನ್ನು ತಮ್ಮ ಹಿಂದೆ ಬರುವಂತೆ ಮಾಡಿ, ಅಥವಾ ಆ ದಾರಿಯಲ್ಲಿ ಸರಿಯಾಗಿ ಧರ್ಮದ ದಾರಿಯಲ್ಲಿ ನೆಲೆಸುವಂತೆ ಮಾಡಿದ ಕೀರ್ತಿ ಇವತ್ತಿಗೂ ಅವರ ಮಾತಿನಲ್ಲಿ ಅಂತಹ ಶಕ್ತಿ ಇದೆ. ಅಂದರೆ ಅವರು ಎಷ್ಟು ಪ್ರಾಮಾಣಿಕವಾಗಿ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋದೇ ಸಾಕ್ಷಿ. ಇಲ್ಲಿ ಹೇಳಿದ ಮಾತು, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ. ನಾವು ಕೇವಲ ಕುಲಮದ ಅನ್ನೋದು ತುಂಬ ಸಮಾಜದಲ್ಲಿ ಅಪಾಯಕಾರಿಯಾದ ಸಂಗತಿ. ನಾವು ಅಂಥ ಕುಲದಲ್ಲಿ ಬಂದವರು. ಬಹಳ ಜನ ಮಾತಾಡೋದುಂಟು, ಈ ಜಾತಿ ಕುಲ ಇತ್ಯಾದಿಗಳು ತೆಗೆದು ಹಾಕಬೇಕು ಅಂತ. ಆದರೆ ಯಾರು ಅದನ್ನು ದೊಡ್ಡ ಸ್ಥಾನದಲ್ಲಿ ನಿಂತು ಮಾತಾಡ್ತಾರೋ ಅವರೇ ಹೊರಡಿಸಿದಂತಹ ಅರ್ಜಿ ಪತ್ರಗಳಲ್ಲಿ ಇದು ನಿಮ್ದು ಯಾವುದು ಜಾತಿ, ನಿಮ್ದು ಯಾವುದು, ಅದರಲ್ಲಿ ಕ್ಯಾಟಗರಿ ಯಾವುದು, ಅದು ಏನೋ ಬಿನೋ ಸಿನೋ ಅಂತ 100 ಕಾಲಮ್ಗಳನ್ನು ಕೊಟ್ಟು ಅಷ್ಟನ್ನು ತುಂಬಿಸಿ ಅದಕ್ಕೆ ಮಾತ್ರ ಬೇಕಾದ ವ್ಯವಸ್ಥೆ, ತಮಗೆ ಬೇಕಾದವರು ಯಾರು, ತಮಗೆ ಬೇಡವಾದವರು ಯಾರು, ಯಾವುದರಿಂದ ನಮಗೆ ಹೆಚ್ಚು ಲಾಭ ಇದೆ, ಯಾವ ಜನಾಂಗಕ್ಕೆ ನಾವು ಅನುದಾನವನ್ನು ಕೊಟ್ಟರೆ ಸುಖ ಆಗುತ್ತೆ ಅಂತ ಯೋಚನೆ ಮಾಡುವವರೇ ಇನ್ನೊಂದು ಸ್ಟೇಜಿನಲ್ಲಿ ನಿಂತುಕೊಂಡು ಭಾಷಣ ಹೊಡಿತಾರೆ. ಆದರೆ ಇವರು ಹಾಗೆ ಮಾತಾಡಿದ್ದಲ್ಲ. ಇವ್ರ ಮನಸ್ಸಲ್ಲಿ ಸ್ಪಷ್ಟವಾದ ಎಚ್ಚರಿಕೆ ಇದೆ. ದೇವರಿಗೆ ಪ್ರೀತಿ ಮಾಡುವುದೊಂದೇ ಕುಲ ಹೊರತು ಉಳಿದ ಯಾವ ಕುಲವೂ ಲೆಕ್ಕಕ್ಕಿಲ್ಲ. ಲೋಕದಲ್ಲಿ ಬೇಕಾದಷ್ಟು ವ್ಯವಸ್ಥೆಯನ್ನು ನಾವು ಒಬ್ಬರನ್ನು ಸ್ವೀಕರಿಸಿದರೆ ಇನ್ನೊಬ್ಬ ನಾನು ಬರ್ತೇನೆ ಅಂತಾನೆ, ಇವನು ನಿಜವಾಗಿ ಪ್ರಾಮಾಣಿಕ ಇರ್ಬೋದು. ಆದರೆ ಆ ನೆಪವನ್ನೇ ಇಟ್ಟುಕೊಂಡು ವೇಷ ತೊಟ್ಟುಕೊಂಡು ನಾನು ಅಂಥವನೇ ಅಂತ ಬರ್ತಾನೆ. ಆ ನೆಪಕ್ಕೋಸ್ಕರ ಸಮಾಜದಲ್ಲೊಂದು ವ್ಯವಸ್ಥೆಯನ್ನು ಸರಿಪಡಿಸುವ ದೃಷ್ಟಿಯಿಂದ ಏನೋ ಮೇಲ್ನೋಟಕ್ಕೆ ಕೆಲವು ವಿಭಾಗಗಳನ್ನು ಅನಿವಾರ್ಯವಾಗಿ ಒಪ್ಪಿಕೊಳ್ಳುವಂಥ ಸ್ಥಿತಿ ಇರಬಹುದು ಕೆಲವು ಕಡೆ. ಆದರೆ ದೇವರ ರಾಜ್ಯದಲ್ಲಿ ಅವನ ಪ್ರೀತಿ ಮಾಡುವುದಕ್ಕೆ ಯಾವತ್ತೂ ಕೂಡ ನಮಗೆ ಈ ಮೇಲಿನಿಂದ ಬಂದ ಚರ್ಮ, ಅದು ಯಾವ ದೇಶದ್ದು, ಯಾವ ಮಣ್ಣಿನದ್ದು, ಯಾವ ಭಾಷೆಯದ್ದು, ಯಾವ ಮನೆತನದ್ದು, ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ. ಅದರ ಸ್ಪರ್ಶ ಹಿತವಾಗಿ ಭಗವಂತನನ್ನು ಮುಟ್ತಾ ಇದೆ ಅಂದರೆ ಅದೊಂದೇ ಕುಲ ಅಂತ. ಈ ಮಾತೆಲ್ಲರೂ ಆಡ್ತಾರೆ. ನಮಗೆಲ್ಲರಿಗೂ ನೀರು ಒಂದೇ, ನಮಗೆಲ್ಲರಿಗೂ ಪ್ರಕೃತಿ ಒಂದೇ, ನಮಗೆ ಯಾವುದು ಕೂಡ ಎಲ್ಲರ, ಇನ್ನು ನಾವು ಅದನ್ನು ಮುಂದುವರಿಸಿ ಹೇಳುವಾಗ ನೆತ್ತರೂ ಒಂದೇ, ಗಾಳಿ ಒಂದೇ, ಸೂರ್ಯ ಒಂದೇ, ಚಂದ್ರ ಒಂದೇ, ನಾವೆಲ್ಲರೂ ಒಂದೇ ಅಂತ. ಅದರ ಅಭಿಪ್ರಾಯ ಏನು? ಈ ಎಲ್ಲದರ ಹಿಂದೆ ನಮ್ಮನ್ನು ಸಲಹುವ ಶಕ್ತಿ ಒಂದೇ. ಹಾಗಾಗಿ ನಾವು ನನ್ನ ಅಭಿಪ್ರಾಯ ದೊಡ್ಡದು, ನನ್ನ ಮತ ಎಲ್ಲದಕ್ಕಿಂತ ಹಿರಿದಾದದ್ದು, ಶ್ರೇಷ್ಠ ಅಂತ ಕೊಚ್ಚಿಕೊಂಡು ಅದನ್ನು ಇನ್ನೊಬ್ಬರ ಮೇಲೆ ಹೇರಲಿಕ್ಕಿರುವುದಲ್ಲ. ನಮಗೆ ಅದು ಸರಿ ಅಂತ ಅಭಿಪ್ರಾಯ ಅನಿಸಿದರೆ ಅದನ್ನು ಪ್ರೀತಿಯಿಂದ ಅನುಸಂಧಾನ ಮಾಡಿ ನಮ್ಮೊಳಗೆ ಇಟ್ಟುಕೊಳ್ಳೋಣ. ದೋಷ ಇದ್ದರೆ ನನಗೆ ಇದು ಒಪ್ಪಿಗೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಈ ಚಿಂತನೆಯಿಂದ ನಾವು ದೇವರ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರದಲ್ಲಿ ಇಂತಹ ಮಾತುಗಳನ್ನು ಹೇಳಿದ ಕಾರಣದಿಂದ ನಾನು ಇದನ್ನು ದೂರ ಇಡ್ತಾ ಇದ್ದೇನೆ. ಯಾಕೆಂದರೆ ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವೀ ದೇಹ. ನಾವು ಕಿತ್ತಾಡುವುದರಲ್ಲೇ ಆಯುಷ್ಯವನ್ನು ಕಳ್ಕೊಂಡು ಬಿಟ್ಟರೆ ಸತ್ಯವನ್ನು ಹುಡುಕಾಡುವ ಮುಂಚೆ ಎಲ್ಲರ ಕಾಲು ಎಳಿತಾ ಇರುವುದು, ಮೇಲೆ ಹೋಗ್ಲಿಕ್ಕೆ ಯಾರನ್ನೂ ಬಿಡುವುದಿಲ್ಲ. ಇವನು ಯಾವತ್ತೂ ಮೇಲೆ ಹೋಗುವುದಿಲ್ಲ, ಯಾಕೆಂದರೆ ಅಷ್ಟರೊಳಗೆ ಆಯುಷ್ಯ ಮುಗಿದು ಹೋಗಿರುತ್ತೆ. ಹಾಗಾಗಬಾರ್ದಲ್ವಾ? ನಾವು ಮೊದಲು ನಾವು ಸತ್ಯದ ಕಡೆಗೆ ಹುಡುಕಾಟವನ್ನು
ಕಣ್ಣು ಹಾಯಿಸಿ ನಡೆಸ್ತಾ ಇದ್ದರೆ ಆವಾಗ ನಮಗೆ ಮೇಲಿನ ಗುರಿ ಕಾಣ್ತಾ ಇರುತ್ತೆ ಹೊರತು ನಮ್ಮ ಜೊತೆಗೆ ಉಳಿದವರು ಯಾರೆಲ್ಲ ನಮಗಿಂತ ಮುಂದೆ ಹೋಗ್ತಾರೋ ಆನಂತರ ಬರ್ತಾರೋ ಬೇಕಾಗಿಲ್ಲ. ಜೊತೆಗೆ ಆದರೆ ಸಹಕಾರ ಕೊಟ್ಟುಕೊಂಡು ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವ ಪ್ರಯತ್ನ ಮಾಡಿದರೆ ಅವರು ಕೂಡ ನಾವು ಬೀಳುವ ಸಂದರ್ಭ ಬಂದಾಗ ನಮ್ಮನ್ನು ಎತ್ತರಿಸಿ ನಮ್ಮನ್ನು ಎಬ್ಬಿಸಿ ಕರ್ಕೊಂಡು ಹೋಗುವ ಅನುಕೂಲವನ್ನು ಒಡ್ಡುತ್ತಾರೆ. ಹಾಗಾಗಿ ನೀರಿನ ಬೊಬ್ಬುಳಿಯಂತೆ ಗುಳ್ಳೆಯ ಹಾಗೆ ಸ್ಥಿರವಲ್ಲ ಈ ದೇಹ. ಆದ್ದರಿಂದಾಗಿ ಎಷ್ಟು ಸಾಧ್ಯವೋ ಅಷ್ಟು ಪುಣ್ಯವನ್ನು ಕಟ್ಟಿಕೊಳ್ಳುವ, ಸತ್ಯದ ದಾರಿಯಲ್ಲಿ ನಡೆಯೋದಕ್ಕೆ 4 ಹೆಜ್ಜೆ ಹೆಚ್ಚು ಹಾಕುವ ಶಕ್ತಿಯನ್ನು ನಮಗೆ ಭಗವಂತ ಕೊಡಲಿ ಅಂತ ಪ್ರಾರ್ಥಿಸಿ ನಮ್ಮ ಹಿನ್ನೆಲೆಯನ್ನು ಇದರ ಹಿಂದೆಗೆ ಜೋಡಿಸಿಕೊಳ್ಳದೆ ಕೇವಲ ದೇವರಿಗೆ ಹತ್ತಿರವಾಗುವ ಯೋಚನೆಯಲ್ಲಿ ನಾವು ತೊಡಗಬೇಕು. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವು ಎಲ್ಲವೆನುತ ತಿಳಿದು ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಚರಣ ಕಮಲವ ಕೀರ್ತಿಸುವವನೇ ಕುಲಜ. ಇಷ್ಟು ಹೇಳಿದ್ಯಾಕೆ ಅಂದರೆ, ಯಾರು ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ, ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತ್. ಉಪನಿಷತ್ತು ಹೇಳುವಾಗ ಅವನನ್ನು ಎತ್ತದದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ. ಅಗೋತ್ರ ಅನ್ನುವ ಶಬ್ದವನ್ನು ಹೇಳ್ತಾರೆ. ಅವನಿಗೆ ಒಂದು ಕುಲ ಇಲ್ಲ, ಗೋತ್ರ ಇಲ್ಲ. ನಾವು ಹೇಳೋದುಂಟು ಕುಲಗೋತ್ರ ಏನಿಲ್ವ ಇದಕ್ಕೆ ಅಂತ ಕೇಳ್ತೇವೆ. ಅಂದರೆ ಇದರ ಹಿನ್ನೆಲೆ ಎಲ್ಲಿಂದ ಬಂತು, ಯಾವ ಕಾಲದಿಂದ ಬಂತು, ಯಾರಿದನ್ನು ತಯಾರು ಮಾಡಿಕೊಟ್ಟದ್ದು ಇತ್ಯಾದಿಗಳನ್ನು ಹೇಳಬೇಕು ಅಂತ. ದೇವರಿಗೆ ಆ ತಯಾರಿ ಮಾಡಿದ ಒಂದು ಮೂಲ ವ್ಯಕ್ತಿ ಅಂತ ಒಬ್ಬ ಇಲ್ಲ, ಅಗೋತ್ರ ಅವನು. ಯಾರು ಎಲ್ಲರಿಗೂ ಸಂಬಂಧಪಟ್ಟವನು, ಎಲ್ಲರ ಗೋತ್ರ ಯಾರಿಂದ ಹುಟ್ಟಿತೋ ಅವನಿಗೆ ಗೋತ್ರ ಎಲ್ಲಿಂದ? ಅಕಸ್ಮಾತು ಯಾರಿಗೂ ಯಾವತ್ತೂ ಕೂಡ ಇಂಥವನು ಅಂತ ಗುರುತಿಸುವ ನಿಟ್ಟಿನಲ್ಲಿ ದೇವರು ನನಗೆ ಬೇಕಾಯಿತು ಅಂತಂದರೆ ಅವನ ದೇವರು ಮತ್ತು ಅವನ ಕಲ್ಪನೆಯ ಸಣ್ಣ ದೇವರಾಯಿತಷ್ಟೇ. ದೇವರು ಏನಿದ್ರೂ ಅವನು ಚಿಂತಿಸಿದ ಹಾಗೆ ಇರುವುದಲ್ಲ, ಅವನು ಇರುವ ಹಾಗೆ ಇರುವುದು. ಆದರೆ ಅಕಸ್ಮಾತು ನಮಗೆ ದೇವರು ಯಾಕೆ ಇಷ್ಟ ಅಂದರೆ ನಮ್ಮ ಕುಲದಲ್ಲಿ ಬಂದಿದ್ದಾನೆ ಅದಕ್ಕಲ್ಲ, ಅವನು ಎಲ್ಲರ ಕುಲಕ್ಕೂ ಮೂಲ ಅವನೇ. ಆದ್ದರಿಂದಾಗಿ ಎಲ್ಲ ಕುಲದ ಮೂಲ ಅವನು ಅಂತ ಅರಿತು ಅವನಿಗೆ ದಾಸರಾಗಿ ನಡೆಯುವ ಪ್ರಯತ್ನವನ್ನು ನಾವು ಮಾಡಿದರೆ ನಾವು ನಿಜವಾದ ಕುಲಜರು. ಯಾಕೆಂದರೆ ಹರಿಯೇ ಸರ್ವೋತ್ತಮ, ನಾರಾಯಣನೇ ಎಲ್ಲರಿಗಿಂತ ಹಿರಿಯ, ಅವನೇ ಎಲ್ಲರ ನಿರ್ಮಾಣಕರ್ತ, ಎಲ್ಲವೂ ಅವನಿಂದಲೇ ತುಂಬಿಕೊಂಡಿದೆ. ಹೀಗೆ ಅಂತ ತಿಳಿದು ಅವನ ಕಾಗಿ ನೆಲೆಯಾದಿ ಕೇಶವ ಅಂತ ತನ್ನ ಅಂಕಿತವನ್ನು ನೆನಪಿಸಿಕೊಳ್ತಾ ಅವನ ಚರಣ ಕಮಲವನ್ನು ಕೀರ್ತಿಸುವವನೇ ಕುಲಜ. ಭಗವಂತನ ಎತ್ತರವನ್ನು ಯಾರು ಹಾಡ್ತಾನೋ ಅವನು ನಿಜವಾಗಿ ಒಳ್ಳೆಯ ಕುಲದವನು. ಅದು ಕುಲ ಅಂತ ಇಟ್ಕೊಳ್ಬೇಕಷ್ಟೇ ಹೊರತು ಉಳಿದ ಯಾವ ಕುಲವೂ ಕುಲ ಅಲ್ಲ. ಅದು ನಮಗೇನು ಅಂದರೆ ಗುರುತಿಸ್ಲಿಕ್ಕೋಸ್ಕರ ಅಡ್ರೆಸ್ಸು ಅಂತ ಇರುತ್ತಲ್ವಾ, ಇಂಥ ಮನೆಯವರು, ದೊಡ್ಡ ಮನೆಯವರು, ಚಿಕ್ಕ ಮನೆಯವರು, ಪಕ್ಕದ ಮನೆಯವರು, ಆ ಕಡೆ ಮನೆಯವರು ಅಂತ ನಾವೇ ಕಲ್ಪಿಸಿಕೊಂಡ ಒಂದು ಹೆಸರು ಇದ್ದ ಹಾಗೆ ಕುಲ ಅನ್ನೋದು ಒಂದು ತಾತ್ಕಾಲಿಕವಾದಂತಹ ಗುರುತು ಪಟ್ಟಿ ಅಷ್ಟೇ ಹೊರತು ಅದು ನಮ್ಮ ಗುರುತು ಚೀಟಿ ಅಲ್ಲ. ಗುರುತು ಚೀಟಿ ಆಗಿ ಬಿಟ್ಟರೆ ನಮ್ಮ ಬದುಕಿಗೆ ಯಾವತ್ತೂ ಕೂಡ ಸತ್ಯವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಈ ಪದ್ಯದ ಮೂಲಕ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಇನ್ನೂ ಒಂದು ಪ್ರಸಿದ್ಧವಾದ ಪದ್ಯ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ದನಿ ಕೇಳಿಸಲಿಲ್ಲವೇ ನರಹರಿಯೇ ಅಂತ ಕಂಬದಿಂದೊಡೆದು ಬಂದ ನರಸಿಂಹನ ಪ್ರಾರ್ಥನೆ ಮಾಡ್ತಾ ಬೇರೆ ಬೇರೆ ಸಂದರ್ಭದಲ್ಲಿ ಇದನ್ನೇ ಉತ್ತರ ಭಾರತದಲ್ಲಿ ಹಾಡುವಾಗ ನಾವು ದೇವರನ್ನು ಕರೆಯುವುದು ಸರಿ ಕರೆಯಲ್ಲ, ನಾವು ದೇವರಿಗೆ ತಿನ್ನಿಸೋದು ಸರಿಯಾಗಿ ತಿನ್ನಿಸಲ್ಲ, ನಾವು ದೇವರಿಗೆ ಮಲಗಿಸೋದು ಸರಿಯಾಗಿ ಮಲಗಿಸಲ್ಲ. ಇಲ್ಲಾಂದರೆ ನಾವು ಸರಿಯಾಗಿ ಮಲಗಿಸಿದರೆ, ಸರಿಯಾಗಿ ಕೂಗಿ ಕರೆದ್ರೆ, ಸರಿಯಾಗಿ ಅವನನ್ನು ನೋಡಬೇಕು ಅಂತ ಆಸೆ ಪಟ್ಟರೆ ಅವನು ಕಾಣ್ತಾನೆ, ನಾವು ಕೊಟ್ಟದ್ದನ್ನು ತಿಂತಾನೆ, ನಾವು ಮಲಗಿಸಿದರೆ ಮಲಗ್ತಾನೆ. ಕೌನ್ ಕೆಹತಾ ಹೇ ಭಗವಾನ್ ಆತೆ ನಹಿ ತುಮ್ ಮೀರಾ ಕೆ ಜೈಸೆ ಬುಲಾತೆ ನಹಿ, ಕೌನ್ कहता है भगवान खाते नहीं तुम यशोदा के जैसे खिलाते नहीं, कौन कहता है भगवान सोते नहीं. ನೀನು ಯಾವ ಕಾರಣದಿಂದ ದೇವರು ಮಲಗಲ್ಲ, ದೇವರು ತಿನ್ನಲ್ಲ, ದೇವರು ನೋಡಲ್ಲ, ದೇವರಿಗೆ ಅದೆಲ್ಲ ಬೇಡ ಅನ್ನೋದು ಸತ್ಯವೇ. ಆದರೆ ನಮಗೆ ಮಗುವಾಗಿ ದೇವರು ಸಿಕ್ಕಿದಾಗ ನಾವು ಮಲಗಿಸಿದರೆ ದೇವರು ಮಲಗ್ತಾನೆ. ನಮಗೆ ದೇವರು ಹಸಿದ ಮಗುವಿನಂತೆ ಅವನನ್ನು ನೋಡಿ ನಾವು ಪ್ರೀತಿಸಿದಾಗ ನಾವು ಕೊಟ್ಟದ್ದನ್ನು ಅವನು ತಿಂತಾನೆ. ಅವನಿಗೆ ತಿನ್ನುವುದು ಬೇಕಿಲ್ಲ, ನಾವು ತಿನ್ನಿಸಿದ್ದರ ಪ್ರೀತಿಯನ್ನು ಗುರುತಿಸ್ತಾನೆ. ಅದರಿಂದಾಗಿ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕ ಪುಟ್ಟ ವ್ಯವಸ್ಥೆಯಲ್ಲಿ ನಾವು ಏನನ್ನು ಭಗವಂತನ ಪರವಾಗಿ ಕಾಣುವುದಕ್ಕೆ ಸಾಧ್ಯವೋ ಅದನ್ನು ಭಗವಂತ ಮಾಡಿಸ್ತಾ ಇದ್ದಾನೆ, ಅವನೇ ಅದನ್ನು ಸ್ವೀಕರಿಸ್ತಾ ಇದ್ದಾನೆ ಅಂತ ಯೋಚಿಸಿದರೆ ಅದೆಲ್ಲವೂ ಯಥಾವತ್ತಾಗಿ ಚಿಂತಿಸುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದೆಲ್ಲ ಇಷ್ಟು 3 ಪದ್ಯಗಳಲ್ಲಿ ಬೇರೆ ಬೇರೆ ಸಂದರ್ಭಗಳನ್ನು ನೆನಪಿಸಿಕೊಳ್ತಾ ಹೇಳುವಂಥದ್ದು. ಮೊದಲನೇ ಪದ್ಯದಲ್ಲಿ ಗಜೇಂದ್ರ ಯೋಚನೆ ಮಾಡಿ, ಒಂದು ಪ್ರಾಣಿ ಅದಕ್ಕೆ ಮಾತೇ ಬರಲ್ಲ, ಅಂಥ ಪ್ರಾಣಿ ತನಗೆ ಆಪತ್ತು ಒದಗಿದಾಗ
ಅನಾಥ ರಕ್ಷಕ ಅವನು ಅಂತ ಯೋಚನೆ ಮಾಡಿ ತಾನೇ ಒದ್ದು ನೀರಿನಲ್ಲಿ ಮುಳುಗಿಸಿದ ಒಂದು ನೀರು ತಾಗದೆ ಇನ್ನೂ ಹಾಗೆ ಪೂರ್ತಿ ಬಾಡದೇ ಇದ್ದಂತಹ ಕಮಲವನ್ನು ಎತ್ತಿ ಹಿಡಿದಾಗ ಭಗವಂತ ಗುಡುಗುಡು ಅಂತ ಓಡೋಡಿ ಬಂದ ಅಂತ ಹೇಳ್ತಾರೆ. ಹಾಗೆ ಭಗವಂತನ ತಾಪಸ ರೂಪ ಚಿಂತನೆ ಮಾಡುವಾಗ ನಮ್ಮ ಬದುಕಿಗೂ ಭಗವಂತ ನಮ್ಮ ಆಲೋಚನೆಗೆ ದೊರಕುವವನು, ಆಲೋಚಿಸಿದಾಗಲೇ ಸಿಗುವವನು ಅಂತ. ಅಂದರೆ ಕೇವಲ ಮನಸ್ಸಿನಿಂದ ಅದು ಕರೆದದ್ದು, ಅದು ಗೀಳಿಟ್ಟದ್ದಿರ್ಬೋದು. ದೇವರಿಗೆ ಅದು ಅರ್ಥ ಆಯಿತು. ದೇವರಿಗೆ ಎಲ್ಲ ಭಾಷೆಯೂ ಬರುತ್ತೆ, ಅವನಿಗೆ ಯಾವ ಭಾಷೆಯೂ ದೂರದ್ದಲ್ಲ. ನಮ್ಮ ಪ್ರೀತಿ ಸತ್ಯ ಆದರೆ ಯಾವ ಭಾಷೆಗಾದರೂ ದೇವರು ಒಲಿತಾನೆ. ಆದರೆ ನಮ್ಮ ಅಂತರಂಗದ ಉಪಾಸನೆಯಲ್ಲಿ ನಾವು ಹೆಚ್ಚು ಹೆಚ್ಚು ದೇವರ ಅರ್ಥವನ್ನು ಒಂದು ಸಣ್ಣದಾದ ಸಾರಭೂತವಾದ ರಸಭೂತವಾದಂಥ ವಸ್ತುವಿನಲ್ಲಿ ಅಷ್ಟು ಅಗಾಧವನ್ನು ಚಿಂತನೆ ಮಾಡಬೇಕು ಅನ್ನೋ ದೃಷ್ಟಿಗೋಸ್ಕರ ಸಂಸ್ಕೃತದ ಬಗ್ಗೆ ಶಾಸ್ತ್ರಕಾರರಷ್ಟು ಒತ್ತು ಕೊಡುವುದು. ಆದರೆ ದೇವರ ಜೊತೆಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ನಮ್ಮ ಒಳಗಿನ ಭಾವ ಮುಖ್ಯ ಆಗುತ್ತೆ. ಹಾಗಾಗಿ ಆ ಆನೆಯ ಭಾವ ಅದರ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥೈಸಿಕೊಳ್ಳುವ ತಾಪಸನಾಗಿ ಭಗವಂತ ಓಡೋಡಿ ಬಂದು ರಕ್ಷಿಸಿದ. ತರಳ ಹುಡುಗ, ಶಾಸ್ತ್ರ ಓದಿ ದೊಡ್ಡ ಪಂಡಿತ ಅಲ್ಲ ಅವನು, ಇನ್ನೂ ರಕ್ಕಸರ ಮನೆಯಲ್ಲಿ ಹುಟ್ಟಿದ ತರಳ. ಆ ತರಳ ಕೂಗಿ ಕಡೆದೊಡನೆ ಅವನ ಭಕ್ತಿ ಅನ್ನೋದು ದೃಢವಾಗಿದ್ದರಿಂದ ಒಂದು ಪ್ರಾಣಿ ದೇವರು ಕರೆದ ಕೂಡಲೇ ಬಂದ. ಇನ್ನೊಬ್ಬ ಸಣ್ಣ ಹುಡುಗ, ಅವನು ಕೂಡ ಕರೆದ ಕೂಡಲೇ ದೇವರು ಬಂದಿದ್ದಾನೆ. ಕಂಬದಿಂದ ಒದಗಿ ಬಂದೆ, ಒಡೆದು ಬರಬೇಕಾದ ಅಗತ್ಯ ಇಲ್ಲ, ನಮಗೆ ಬಂದದ್ದು ಅಂತ ಮುಂದೆ ಕಥೆ ಅರ್ಥ ಆಗಲಿ ಅಂತ ಗೊತ್ತಾಗಲಿ ಅಂತ ಒಡೆದು ಬಂದ ಕಥೆಯನ್ನು ಹೇಳೋದು. ದೇವರು ಕಂಬದಿಂದ ಸಿಕ್ಕಾಕೊಳ್ಳಿಕ್ಕೆ ನಮ್ಮ ಹಾಗಿನ ಮನುಷ್ಯ ಶರೀರನ, ಅವನು ಹಾಗೆ ಹೊರಗೆ ಬರ್ಬೋದು. ಆದರೆ ಒಡೆದು ತೋರುವಾಗ ಒಂದು ವೈಭವ, ದೇವರು ಬಂದ. ಅವನು ಯಾಕೆಂದರೆ ಆ ಕಂಬಕ್ಕೆ ಒಡೆದ ತನ್ನ ಕೈಯ ಖಡ್ಗದ ಕೊನೆಯನ್ನು, ಹೊಡೆದ ತಕ್ಷಣವೇ ಕಂಬ ಒಡೆದು ಬಂತು. ಒಡೆದಾಗ ಅದರಲ್ಲಿ ಅವನು ಒಡೆದು ಬಂದದ್ದಲ್ಲ, ಕಂಬ ಒಡೆದಾಗ ಅವನು ಹೊರಗೆ ಬಂದು ಆ ಮಗುವನ್ನು ರಕ್ಷಿಸಿದ. ಹೀಗೆ ಭಗವಂತ ಯಾವಾಗಲೂ ಕೂಗಿ ಕರೆದ ತಕ್ಷಣ ಬರುವವನು, ಬಾಗಿಲನ್ನು ತೆರೆದು ನಮ್ಮ ಹೃದಯದ ಕವಾಟವನ್ನು ತೆರೆದು ಓಡೋಡಿ ಬರ್ತಾನೆ. ಇನ್ನು ಕೊನೆಯ ಕಾಲದಲ್ಲಿ ಅಜಾಮಿಳ ನಾರಾಯಣ ಅಂತ ತನ್ನ ಮಗನನ್ನೇ ಕರೆದದ್ದಾದರೂ ದೂತರಿಬ್ಬರು 2 ಪಕ್ಷದವರು ನಿಂತುಕೊಂಡು ಸಂವಾದ ನಡೆಸಿ, ಇವನನ್ನು ನೀವು ಮುಟ್ಟುವ ಹಾಗಿಲ್ಲ, ನಾರಾಯಣ ಅನ್ನುವ ನಾಮವನ್ನು ಇವನು ಆಡಿದ್ದಾನೆ ಅಂತಂದಮೇಲೆ ಇವನನ್ನು ನಾವು ಮುಟ್ಟಬೇಕು, ನಾವು ಕರ್ಕೊಂಡು ಹೋಗಬೇಕು ಅಂತ ವಿಷ್ಣುದೂತರು ಗಲಾಟೆ ಮಾಡಿ ಹೊರಟು ಹೋಗ್ತಾರೆ. ತನ್ನ ಚಿಕ್ಕಂದಿನಲ್ಲಿ ಗುರುಕುಲದಲ್ಲಿ ಕಲೆತ ಎಲ್ಲ ಸಂಗತಿಗಳು ಕೂಡ 60 ವರ್ಷ ಮಧ್ಯದಲ್ಲಿ ವ್ಯರ್ಥವಾಗಿ ಹೇಗೋ ದೂರಾಗಿ ಹೋಯ್ತಲ್ಲ, ದೇವರು ಈ ನೆನಪಿನಿಂದ ನನ್ನನ್ನು ಉದ್ಧರಿಸಿ ಬಿಟ್ಟ ಅಂತ ಭಾವಿಸಿ ಮತ್ತೆ 10 ವರ್ಷ ಹರಿದ್ವಾರದಲ್ಲಿದ್ದು ತಪಗೈದು ತನ್ನ ದೇಹವನ್ನು ಗಂಗೆಯಲ್ಲಿ ತ್ಯಾಗ ಮಾಡಿ ಭಗವಂತನನ್ನು ಸೇರಿದ ಅನ್ನುವ ಮಾತು ಭಾಗವತ ಹೇಳುತ್ತೆ. ಹಾಗಾಗಿ ಅವನಿಗೆ ಕೇವಲ ನಾಮಸ್ಮರಣೆಯಿಂದ ಕೂಗಿ ಕರೆದ ತಕ್ಷಣವೇ ಅವನ ದೂತರು ಬಂದು ಭಗವಂತನ ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋದರು. ಇನ್ನೂ ದ್ರೌಪದಿ ಕೃಷ್ಣ ದ್ವಾರಕಾವಾಸಿನಂತ ದ್ವಾರಕೆಯಲ್ಲಿ ಇದ್ದಾನೆ ಅಂತ ತಿಳಿದು ಆತನನ್ನು ಕರೆದು ತನಗೆ ಗಂಡಂದಿರಿದ್ದರೂ ಕೂಡ ಹೀಗೆ ಸೋತು ಸುಣ್ಣವಾಗಿ, ಅಂದರೆ ಅವನ ಮಾತಿಗೆ ಕಟ್ಟು ಬಿದ್ದು ರಕ್ಷಿಸಲಾರದೆ ನಿಂತಾಗ ಅನಾಥ ರಕ್ಷಕನಾದವನು ನೀನೊಬ್ಬನೇ ಅನ್ನುವ ಪ್ರೀತಿಯಿಂದ ಭಗವಂತ, ಯಾಕೆಂದರೆ ಅವಳು ಬದುಕಿನುದ್ದಕ್ಕೂ ಕೃಷ್ಣನನ್ನು ಅಣ್ಣನ ಸ್ಥಾನದಲ್ಲಿಟ್ಟು ಪೂಜಿಸಿದವಳು, ದೊಡ್ಡವನು ದೇವರು ಇದೆಲ್ಲದಕ್ಕಿಂತ ಹೆಚ್ಚು ಸಾಮಾಜಿಕವಾದ ಜವಾಬ್ದಾರಿಯನ್ನು ಹೊರುವಾಗ ಅತ್ಯಂತ ಪ್ರೀತಿಯಾದ ಸಖ ಅಂತ ಗುರುತಿಸಿದವಳು ಕೃಷ್ಣನನ್ನು ಕೂಗಿ ಕರೆದು ಭಗವಂತ ನೀನು ರಕ್ಷಿಸು ಅಂತ ಕೇಳಿದಾಗ ಅಕ್ಷಯಾಂಬರವನ್ನು ಪಡೆದು ತನ್ನ ಬದುಕಿಗೆ ದೇವರನ್ನು ನಂಬಿದವನಿಗೆ ಯಾವತ್ತೂ ಕೂಡ ಇಂಬು ತಪ್ಪಿದ್ದಲ್ಲ ಅನ್ನುವ ಭರವಸೆಯನ್ನು ಹುಟ್ಟಿಸುವವಳಾದ್ಲು. ಎಂಥ ಧೀರ ಮಹಿಳೆ! ಬೇರೆ ಯಾರಿಗಾದರೂ ಇಂಥದ್ದೊಂದು ಅನ್ಯಾಯ ನಡೆದಿದ್ದರೆ ಮರುಕ್ಷಣದಲ್ಲಿ ತನ್ನ ಪ್ರಾಣವನ್ನು ತೊರೆದು ಆತ್ಮಹತ್ಯೆ ಮಾಡಿಕೊಳ್ತಿದ್ಲು. ಕೊನೆಗೂ ಹೇಳ್ತಾಳೆ, ಸಂಧಿಯ ವ್ಯವಸ್ಥೆಗೆ ಅಣ್ಣ ತಮ್ಮಂದರೆಲ್ಲ ಒಪ್ಪಿಕೊಂಡಾಗ ನಾನು ಆ ಮನೆಯ ಹೊಸಲು ತುಳಿಯುವುದಿಲ್ಲ. ಪಿತಾಮೇ ಯೋತ್ಸ್ಯತೆ ವೃದ್ಧ ಸಹ ಪುತ್ರೈ ಮಹಾರಥೈ. ನಮ್ಮಪ್ಪ ಅಜ್ಜ ಮುದುಕ, ಅವನಿಗೆ ವಯಸ್ಸಾಗಿದೆ, ಆದರೂ ಸರಿ ಅವನನ್ನು ಮುಂದಿಟ್ಟುಕೊಂಡು ನನ್ನ ಅಣ್ಣ ದೃಷ್ಟದ್ಯುಮ್ನಾದಿಗಳನ್ನು ಜೊತೆಗಿಟ್ಟುಕೊಂಡು ಆ ದುರ್ಯೋಧನನ್ನು ಹೋರಾಡಿ ಚೆಂಡಾಡಿ ಅವನ ನೆತ್ತರ ಮೇಲೆ ಹೆಜ್ಜೆ ಇಟ್ಟು ನಾನು ಹೊಸಲು ತುಳಿತೇನೆ ಹೊರತು ಅವನು ಕೊಟ್ಟ ಭಿಕ್ಷೆಯ ಎಂಜಲನ್ನು ನಾನು ಸ್ವೀಕರಿಸಲಿಕ್ಕೆ ಆ ಮನೆಗೆ ಹೆಜ್ಜೆ ಹಾಕುವುದು ಸಾಧ್ಯವೇ ಇಲ್ಲ ನನ್ನ ಬದುಕಿನಲ್ಲಿ ಅಂತ. ಇಂಥ ದಿಟ್ಟ ಮಹಿಳೆ, ಅಂತರಂಗದಲ್ಲಿ ಅಷ್ಟು ದಿಟ್ಟೆ ಆದವಳು ಕರೆದದ್ದು ಭಗವಂತನನ್ನು ಆ ದಿಟ್ಟತನದಿಂದಲೇನೆ, ಅವನು ರಕ್ಷಿಸ್ತಾನೆ ಅನ್ನೋ ನಂಬಿಕೆಯಿಂದಲೇನೆ. ಹಾಗೆ ನಾವು ದೇವರನ್ನು ಕರೆದು ಪ್ರೀತಿಯಿಂದ ಎಲ್ಲಿ ಕರೆದ್ರೂ ನಾವು ದೇವರಿಗೆ ಪ್ರದಕ್ಷಿಣೆ ಹಾಕುವಾಗಲೂ ನಮಗೆ ಗಟ್ಟಿಯಾಗಿ ಕೃಷ್ಣ ಅಂತ ಕರೀಲಿಕ್ಕೆ ನಾಚಿಕೆ ಆಗುತ್ತೆ. ಯಾರ ಪಕ್ಕದಲ್ಲಿ ನಮ್ಮ ಸುತ್ತ ಇದ್ದವ್ರು ನೋಡಿ ನಮ್ಮನ್ನು ಏನು ಅನ್ಕೋತಾರೋ, ಇವನು ಯಾವಾಗಪ್ಪ ದಾಸಯ್ಯ ಆದದ್ದು ಅಂತ ನಮ್ಮ ಬಗ್ಗೆ ಒಂದು ವಿಚಿತ್ರ ದೃಷ್ಟಿ ಬೀರ್ತಾರೆ ಅಂತ ನಮಗೆ ಭಯ ಆಗುತ್ತೆ. ಯಾಕೆ ಭಯ?
ನಾಮ ಆಡಿದ್ರಿಂದ ನಾವು ಶುದ್ಧರಾಗ್ತೇವೆ. ಗಟ್ಟಿ ಕೇಳಿಸಿಕೊಂಡ ಕಿವಿಯಲ್ಲೂ ಅಕಸ್ಮಾತ್ ಕೊಳೆ ಇದ್ರೆ ಅದು ಹಾದು ದೂರ ಹೋಗಿ ಆ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಒಂದು ದಿವಸದ ಪ್ರಯತ್ನ ಅವನಿಗೂ ಹುಟ್ಟಬಹುದು. ಹಾಗಾಗಿ ಭಗವಂತನನ್ನು ಕರೆಯುವುದಕ್ಕೆ ನಮ್ಮ ಹೃದಯದ ಬಾಗಿಲು ನಾವು ತೆರೆದು ಕರೆದರೆ ಭಗವಂತನು ಬಾಗಿಲು ತೆರೆದುಕೊಂಡು ಓಡೋಡಿ ಬರ್ತಾನೆ ಅನ್ನುವ ಇಷ್ಟು ಅರ್ಥವನ್ನು ಈ ಪದ್ಯ ನರಹರಿಯನ್ನು ಚಿಂತಿಸುತ್ತಾ ಸಿಂಹರೂಪನಾಗಿ ಬಂದಂತಹ ಭಗವಂತನನ್ನು ಕೂಗಿ ಕರೆಯುವಂತಹ ಪದ್ಯ ಇದು. ಈ ಪದ್ಯವನ್ನು ಇಟ್ಟುಕೊಂಡು ನಾವು ಕೃಷ್ಣನನ್ನು ಕರೆಯುವುದಕ್ಕೆ ಪ್ರಾರ್ಥಿಸಬಾರದು ಅಂತೇನಿಲ್ಲ. ಆದರೆ ಇದು ಕೃಷ್ಣನ ಮುಂದೆ ನಿಂತು ಪ್ರಾರ್ಥಿಸಿದ್ದಲ್ಲ, ಇದು ನರಹರಿಯಾದ ಕೃಷ್ಣನು ಒಬ್ಬನೇ, ನರಸಿಂಹನು ಒಬ್ಬನೇ. ಆದರೆ ಪ್ರಾರ್ಥನೆಯ ಪ್ರಸಂಗ ಇದನ್ನು ಗಮನಿಸಿದಾಗ ನಮಗೆ ಗೊತ್ತಾಗೋದು ಇದ್ಯಾವುದೂ ಕೂಡ ಕೃಷ್ಣನ ಮುಂದೆ ಬಾಗಿಲು ತೆಗೆಯಿರಿ ಅಂತ ಕೇಳಿದ ಪ್ರಾರ್ಥನೆ ಅಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಸಂಸ್ಕೃತದಲ್ಲಿ ಅನೇಕ ಥರದ ಪದ್ಯಗಳಿದ್ದದ್ದನ್ನು ನಾವು ನಿನ್ನೆ ಒಂದೆರಡು ಸಾಲು ನೋಡಿದ್ವಿ. ಅಂದರೆ ಹಾಗೆ ಅನುವಾದ ಮಾಡಿದ್ದು ಅಂತ. ಅದೇ ಥರ ಇನ್ನೊಂದು ಪದ್ಯ ಇದೆ. ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಬರೀಷ ಸುಖಶೌನಕ ಭೀಷ್ಮ ಮುಖ್ಯಾನ್ ರುಗ್ಮಾಂಗದಾರ್ಜುನ ವಸಿಷ್ಠ ವಿಭೀಷಣಾದೀನ್ ಧನ್ಯಾನಿಮಾನ್ ಪರಮ ಭಾಗವತಾನ್ ಸ್ಮರಾಮಿ. ಪರಮ ಭಾಗವತರಾದ ಇವರನ್ನೆಲ್ಲರನ್ನು ಸ್ಮರಿಸ್ತೇನೆ ಅನ್ನುವುದನ್ನೇ ಒಂದು ಇಡೀ ಚಂದದ ಪದ್ಯ ಮಾಡಿ ಇವರನ್ನೆಲ್ಲ ನಿತ್ಯದಲ್ಲಿ ನಾವು ನೆನಪಿಸಿಕೊಳ್ಬೇಕು ಅಂತ ಒಂದು ಪದ್ಯದಲ್ಲಿ ಶೇಷಶಯನ ನಿನ್ನ ಪರಮ ಭಾಗವತರ ಸಹವಾಸದೊಳಿರಿಸು ಕಂಡ್ಯ ಎನ್ನನು, ದಯವಿಟ್ಟು ಇಂತಹ ದೊಡ್ಡ ಪರಮ ಭಾಗವತರ ಸಂಘ, ಯಾಕೆಂದರೆ ಭಾಗವತ ಪೂರ್ತಿ ನಮಗೆ ಎಲ್ಲದಕ್ಕಿಂತ ದೊಡ್ಡ ಸಂಪತ್ತು ಯಾವುದು ಅಂತ ಹೇಳುವಾಗ ಸಜ್ಜನರ ಸಹವಾಸ. ದುಷ್ಟರ ಜೊತೆಗೆ ಸಹವಾಸ ಮಾಡಿ ಅವ್ರ ಮನೇಲಿ ಏನು ನಾವು ತಿನ್ನದೇ ಇರ್ಬೋದು, ಅವ್ರ ಮನೇಲಿ ನಾವೇನು ಕುಡಿಯದೇ ಇರ್ಬೋದು, ಅವ್ರ ಮನೆಯಲ್ಲಿ ನಾವೇನೂ ಬೇರೆ ವ್ಯವಹಾರವನ್ನು ಇಟ್ಟುಕೊಳ್ಳದೇ ಇರ್ಬೋದು. ಆದರೆ ಅವರ ನಡೆನುಡಿಗಳಲ್ಲೇ ನಮಗೆ ಬೇಕಾದಷ್ಟು ಪ್ರಭಾವ ಕಂಡು ಈ ಲೌಕಿಕವಾದ ಬದುಕಿಗೆ ಅವರು ಹೆಚ್ಚು ಪ್ರಾಶಸ್ತ್ಯ ಕೊಡುವರಾದರೆ ತಿಳಿಯದೇ ನಾವು ಅಲೌಕಿಕವಾದಂತಹ ಚಿಂತನೆಯನ್ನು ದೂರೀಕರಿಸಿ ಲೌಕಿಕ ಚಿಂತನೆಯಲ್ಲಿ ಮುಳುಗಿ ಸತ್ಯವನ್ನು ದೂರೀಕರಿಸುವಂತಹ ಪ್ರಸಂಗ ಬಂದೀತು. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ಚಿತ್ತದತ್ತ ಸಾಗುವಂತಹ ಎಚ್ಚರಿಕೆ ಉಳ್ಳವರ ಜೊತೆಗೇ ನಮ್ಮ ಸಂಪರ್ಕ ಇದ್ದರೆ ನಾವು ಹೆಚ್ಚು ಹೆಚ್ಚು ಸತ್ಯವನ್ನು ತಿಳಿಯುವುದಕ್ಕೆ ಅನುಕೂಲ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಅಂತಹ ಪರಮ ಭಾಗವತರ ಸಹವಾಸವನ್ನು ನನಗೆ ಕೊಡು, ಬೇಸರಿಸದೆ ನಿನ್ನ ಹೃದಯಾಬ್ಜದೊಳಿ ಅಡಗಿರುವ ದಾಸರೊಳು ಇರಿಸು ಕಂಡ್ಯ ಎನ್ನನು. ಯಾರು ತಮ್ಮ ಹೃದಯದ ಕಮಲದಲ್ಲಿ ಸದಾ ಬೇಸರವೇ ಇಲ್ಲ ಅವರಿಗೆ ದೇವರನ್ನು ಪೂಜೆ ಮಾಡುವುದಕ್ಕೆ ಅಥವಾ ದೇವರ ಸೇವೆ ಅನ್ನುವ ನೆಪದಲ್ಲಿ ಲೋಕದ ಉಳಿದಂತೆ ಏನೇನು ಕೆಲಸ ಮಾಡುವಾಗ ಅವರು ಭಗವಂತನ ಸೇವೆ ಅಂತ ನಾವು ಎಚ್ಚರಿಕೆಯಿಂದ ಯಾರೆಲ್ಲ ಮಾಡಿ ತಾವು ಪರಮ ಭಗವಂತನ ಭಕ್ತರು ಅಂತ ಭಾವಿಸಿ ತಮ್ಮ ಬದುಕನ್ನು ಭಗವಂತನಿಗೋಸ್ಕರ ಕಟ್ಟಿಕೊಳ್ತಾರೋ ಅಂಥವರ ಜೊತೆಗೆ ಇರಿಸು. ಅದರ ಒಂದೊಂದೇ ಸಾಲಿನಲ್ಲಿ ಅಷ್ಟೂ ಕಥೆಯನ್ನು ಹೇಳುತ್ತಾ ತಂದೆಯ ಒಡಲನ್ನು ಸೀಳಿದವರಳು, ಮೊದಲನೆಯದ್ದು ತಂದೆಯ ಒಡಲನ್ನು ಸೀಳಿಸಿದವ ಅಂದರೆ ಪ್ರಹ್ಲಾದ. ಆಮೇಲೆ ದೇವೇಂದ್ರನ ತಲೆಗೆ ತಂದವ. ಈ ನಾರದರ ಕೆಲಸಗಳು ಎಲ್ಲಿ ಹೋದಾಗಲೂ ದೇವೇಂದ್ರನ ಕೆಲಸಕ್ಕೆ ಏನೋ ಒಂದು ಕುತ್ತು ಬರುವ ಹಾಗೆ ಇರುತ್ತೆ. ಆದರೆ ಅದು ಲೋಕಕ್ಕೆ ಏನೋ ಒಂದು ಹಿತವೇ ಆಗಿರುತ್ತೆ. ನಮಗೆ ಮೇಲ್ನೋಟಕ್ಕೆ ಕಾಣುವಾಗ ಅವರ ಹೆಸರು ನಾರದ ಅಂತ. ನಾರದ ಅಂದರೆ ನಾರಂ ದದಾತಿ. ನಮಗೆ ನಾರ ಅಂದರೆ ಏನರ್ಥ? ನಮಗೆ ನಾರು ಗೊತ್ತು, ನಾರ ಏನು, ನರ ಗೊತ್ತು. ನರನಿಗೆ ಸಂಬಂಧಿಸಿದ್ದು ನಾರ. ಹೇಗೆ ರಾಮನ ಬಲವನ್ನು ಪ್ರದರ್ಶಿಸಿದ ಕಾಂಡ ಬಲಕ್ಕೆ ಸಂಬಂಧಿಯಾದದ್ದಾದ್ರಿಂದಾಗಿ ಬಾಲಕಾಂಡವೋ, ಹಾಗೆ ನರನಿಗೆ ಸಂಬಂಧಿಸಿದ್ದನ್ನೇ ಎಚ್ಚರಿಸುವವರಾದ್ರಿಂದಾಗಿ ಅವರು ಕೊಡುವಂಥದ್ದನ್ನು ನಾರ ಅಂದರು. ನರನಿಗೆ ಸಂಬಂಧಿಸಿದ್ದು ಅಂದ್ರೇನು? ಬೇರೆ ಯಾರಿಗೂ ಸಂಬಂಧಿಸದೆ ಎಕ್ಸ್ಕ್ಲೂಸಿವ್ ಆಗಿ ನರನಿಗೆ ಮಾತ್ರ ಸಂಬಂಧಿಸಿದ್ದು ಅಂತ ಒಂದು ಇದ್ದರೆ ಅದು ಅರಿವು, ಜ್ಞಾನ, ತಿಳುವಳಿಕೆ. ಯಾಕೆಂದರೆ ಉಳಿದ 83,99,999 ಜೀವಿಗಳಿಗೆ ಇಲ್ಲದ ಅಪೂರ್ವವಾದ ಒಂದು ಏನಾದರೂ ಒಂದು ಸಂಪತ್ತು ಹೆಗ್ಗಳಿಕೆ ಅಂತಿದ್ದರೆ ಅದು ಅರಿವು. ಅಂತಹ ಅರಿವನ್ನು ಕೊಡುವವರು ಸಿಗುವುದೇ ಬಹಳ ಕಷ್ಟ. ತಲೆ ಕೆಡಿಸೋರು ಬೇಕಾದಷ್ಟು ಜನ ಇದ್ದಾರೆ. ನಮಗೆ ತಲೆ ಇಲ್ಲ ಅನ್ನೋದು ಗೊತ್ತಿರಲ್ಲ, ಇಲ್ಲದ್ದನ್ನು ಮತ್ತಷ್ಟು ಕೆಡಿಸುವವರೇ ಬಹಳಷ್ಟು ಜನ ನಮ್ಮ ಪರಿಸರದಲ್ಲಿ ಸುತ್ತಲೂ ಓಡಾಡಿಕೊಂಡಿರ್ತಾರೆ. ಅವರಿಗೆ ಬೇರೆ ಏನು ಅದು ಉದ್ದೇಶ ಅಂತ ಬೇಕಾಗಿಲ್ಲ, ಅವರಲ್ಲಿ ಹಾಗೆಯೇ ಅದು ಸ್ವಭಾವವಾಗಿರುತ್ತೆ. ಅಂಥವರ ಮಧ್ಯದಲ್ಲಿ ಯೋಚನೆ ಮಾಡಿ, ಧ್ರುವನಿಗೆ ದೇವರನ್ನು ತೋರುವ ದಾರಿ ತೋರಿದವರು ಯಾರು? ಚಿತ್ರಕೇತುವಿನಂತಹ ಒಬ್ಬ ವಿದ್ಯಾಧರನ ಸ್ಥಾನಕ್ಕೆ ಹೋಗುವಂತೆ ಮಾಡಿದಂತಹ ಉಪದೇಶಕ ಯಾರು? ಪ್ರಹ್ಲಾದನಿಗೆ ಗರ್ಭದಲ್ಲಿಯೇ ಇರುವಾಗ ಕಯಾದುವಿಗೆ ಉಪದೇಶ ಮಾಡುವ ಮೂಲಕ ಆ ಚಿಕ್ಕಂದಿನಲ್ಲೇ ದೇವರನ್ನು ಕಂಡಾಗ ಚೂರೂ ಭಯಪಡದೆ ನೀನು ನನ್ನ
ಒಡೆಯ, ನೀನು ನನಗೆ ರಕ್ಷಿಸಬೇಕಾದವನು, ನೀನು ನನ್ನ ಹತ್ರ ಏನಾದರೂ ಕೇಳು ಅಂತ ಹೇಗೆ ಕೇಳ್ತೀನಿ? ನನ್ನ ಹತ್ರ ವ್ಯಾಪಾರ ಮಾಡಲಿಕ್ಕೆ ಬಂದಿದ್ದೇನೆ ನಾನು ಅಂತ ಇಷ್ಟು ಧೈರ್ಯದಿಂದ ದೇವರೆದುರಿಗೆ ಜಗಳಾಡುವ ಭಕ್ತಿಯನ್ನು ಹುಟ್ಟು ಹಾಕಿದ ಬೀಜವನ್ನು ಬಿತ್ತಿದವನು ಯಾರು? ಅದೇ ನಾರದರು. ನಮಗೆ ಈ ಕಥೆಗಳು ಮರೆತು ಹೋಗುತ್ತೆ. ಎಲ್ಲೋ ಕಂಸನ ಹತ್ರ ಹೋಗಿ ದೂರು ಹೇಳಿದ ತಕ್ಷಣ ಅವನು ಆಮೇಲೆ ಆ ಎಲ್ಲ ಉಳಿದ ಮಕ್ಕಳನ್ನು ಕೊಂದ, ಈ ತಲೆಯಲ್ಲಿ ಗಟ್ಟಿ ಉಳಿಯುತ್ತೆ. ಇದರ ಹಿಂದಿನ ಕಥೆ ನಮಗೆ ಗೊತ್ತಿಲ್ಲ, ಅದರಿಂದ ನಾವು ನಾರದರನ್ನು ತಪ್ಪಾಗಿ ಅರ್ಥೈಸಿಕೊಳ್ತೇವೆ. ಆ ಮಕ್ಕಳೆಲ್ಲರೂ ಕೂಡ ಸಾಯಬೇಕು ಅಂತ ಕೇಳಿದ್ದಕ್ಕೋಸ್ಕರ ನಾರದರು ಆ ಮಾತಾಡಿದರು. ಆ ಎಲ್ಲರೂ ಕೂಡ ಈ ಮನುಷ್ಯ ಜನ್ಮದಲ್ಲಿ ಬಹಳ ಕಾಲ ಇರಬಾರ್ದು ಅಂತ ಕೇಳಿದ್ದಕ್ಕೋಸ್ಕರ ಅವರು ಆ ಕಂಸನ ಕೈಯಲ್ಲಿ ಹತರಾದರು. ಕಂಸ ಸ್ವತಃ ಆ ಮಕ್ಕಳಿಗೆ ಹಿಂದಿನ ಜನ್ಮದಲ್ಲಿ ತಂದೆಯಾಗಿದ್ದ ಹಿರಣ್ಯಕಶಿಪುವಿನ ಮಾತೇ ಒಂದಿತ್ತು, ನಿನ್ನ ತಂದೆಯ ಕೈಯಲ್ಲೇ ನೀವೆಲ್ಲರೂ ಸಾಯಿರಿ ಅಂತ. ಹಿರಣ್ಯಕಶಿಪುವಿನ ಮಾತು ಯಾಕೆ ಸತ್ಯ ಮಾಡಬೇಕಿತ್ತು? ಅದರೊಳಗೆ ಒಬ್ಬ ಜಯ ಅಂತಿದ್ದ. ಅವನ ದೇವರ ಮಾತು ಯಾವತ್ತೂ ಸುಳ್ಳಾಗಬಹುದು, ಆದರೆ ದೇವರನ್ನು ನಂಬಿದವನ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ಆ ಮಾತಾಡಬೇಕಾಯಿತು ನಾರದರು. ಹೀಗೆ ಎಲ್ಲ ಕಥೆಗಳನ್ನು ನಾವು ಅದರ ಹಿನ್ನೆಲೆಯನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಪ್ರಯತ್ನಿಸಿದರೆ ಎಲ್ಲೂ ಕೂಡ ಎಡವು ಇಲ್ಲ, ಎಡವಟ್ಟು ನಾವು ಮಾಡಿಕೊಳ್ಳೋದಷ್ಟೇ. ಅದರ ಮುಂದಿನ ಸಾಲು ಹಾಗೆ, ಗಂಧ ಪೆಣ್ಣಿಗೆ ಚಂದನವ ಕಂಪನಿತ್ತ ಪರಾಶರರ ಕಥೆಯನ್ನು ಹೇಳುತ್ತಾ, ಯೋಜನ ಗಂಧಿ ಅಂತ ಅನ್ನಿಸಿದ ದಾಶನ ಮಗಳಾದಂತಹ ಸತ್ಯವತಿಯನ್ನು ಕರೆದು ತನ್ನ ಮುಂದೆ ಆಕೆಯನ್ನು ಇರಿಸಿ, ಇದರಿಂದ ಲೋಕಕ್ಕೆ ಉಪಕಾರವನ್ನು ತಂದುಕೊಡುವ ಒಂದು ಸಂತತಿಯನ್ನು ನಿನ್ನಲ್ಲಿ ವ್ಯಾಸರನ್ನು ಪಡೀಲಿಕ್ಕಿದೆ ಅಂತ ಮನವರಿಕೆ ಮಾಡಿಕೊಟ್ಟು, ಅವಳಲ್ಲಿ ಆ 1 ಯೋಜನದಷ್ಟು ದೂರದಲ್ಲಿ ಬಂದಾಗಲೇ ಮತ್ಸ್ಯಗಂಧಿ ಆಗಿದ್ದವಳು ಮುಂದೆ ಯೋಜನ ಗಂಧಿ ಆಗ್ತಾಳೆ. ಮೈಯೆಲ್ಲ ಮೀನುಗಾರರ ಮನೆತನದಲ್ಲೇ ಬೆಳೆದು ಹುಟ್ಟಿದ್ರಿಂದಾಗಿ ಮೀನಿನ ವಾಸನೆಯೇ ಬರ್ತಾ ಇತ್ತಂತೆ. ಆದರೆ ಒಂದು ದೇವತಾ ಕಾರ್ಯಕ್ಕಾಗಿ ಆಕೆ ತನ್ನನ್ನು ಒಡ್ಡಿಕೊಂಡ ಕಾರಣವಾಗಿ ಆಕೆಯ ಮೈ ಮುಂದೆ ಪರಿಮಳದಿಂದ ಕೂಡುವಂತೆ 1 ಯೋಜನದಷ್ಟು ದೂರಕ್ಕೆ ಇವಳ ದೇಹದ ಪರಿಮಳ ಚಾಚಿಕೊಳ್ತಾ ಇತ್ತು. ಅದು ದೇಹ ಅನ್ನೋದು ಅವರ ಪರಿಸರದಲ್ಲಿ ಏನನ್ನು ಹೆಚ್ಚು ತಿಂತಾರೋ, ಏನನ್ನು ಹೆಚ್ಚು ಉಣ್ತಾರೋ ಅಂಥದ್ರಿಂದ ಬರುತ್ತೆ. ಅದರಿಂದ ವ್ಯಕ್ತಿಯನ್ನು ಯಾವತ್ತೂ ಕೂಡ ಏನು ಅಂತ ತೀರ್ಮಾನ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನು ಇದು ಸೂಚಿಸುತ್ತೆ ಈ ಕಥೆ. ಆ ರೀತಿ ಪರಾಶರರು ತಮ್ಮ ತಪಸ್ಸಿನ ಬಲದಿಂದ ಆ ಹೆಣ್ಣಿಗೆ ದೂರದ ತನಕವೂ ಹಾದು ಹೋಗುವಂತಹ ಸುಂದರವಾದ ಪರಿಮಳವನ್ನಿತ್ತು ಆಕೆಯನ್ನು ರಕ್ಷಿಸಿದವರು. ಬಾಂಧವರೊಳಗೆ, ಅಂತಹ ಬಾಂಧವರೊಳಗೆ ಎನ್ನನ್ನು ಇರಿಸು ಅಂತ ಹೀಗೆ ಕೇಳ್ತಾ, ಹೀಗೆ ಈ ಪದ್ಯದಲ್ಲಿ ಪ್ರತಿಯೊಂದು ಇದೆ. ಯಾವುದು ನೇರ ಹೆಸರು ಹೇಳಲೇ ಇಲ್ಲ ಅದರಲ್ಲಿ. ಇದು ಕನಕದಾಸರದೊಂದು ವೈಶಿಷ್ಟ್ಯ ಏನು ಅಂದರೆ, ಹೆಸರೇ ಹೇಳದೆ ಅಷ್ಟು ಕಥೆಯ ಮೂಲಕವೇ ಇದನ್ನು ಲಿಂಗ ಅಂತ ಹೇಳ್ತಾರೆ. ವೇದಗಳಲ್ಲೂ ಇಂಥದ್ದೇ ಮಾತುಗಳು ಜಾಸ್ತಿ. ಯಾರು ಸಮುದ್ರದಲ್ಲಿ ನೆಲೆಸಿದ್ದಾನೋ ನಿರಂತರವಾಗಿ ಅವನೇ ನನ್ನ ಗಂಡ ಅಂತ ವೇದದಲ್ಲೊಂದು ಮಾತು ಇದೆ, ಲಕ್ಷ್ಮೀದೇವಿ ಹೇಳುವಂಥದ್ದು. ನಮಗೆ ಕ್ಷೀರಾಬ್ಧಿಶಾಹಿಯಾಗಿ ಯಾವಾಗಲೂ ಮಲಗಿದವನು ಶೇಷಶಾಹಿಯಾಗಿ ನಾರಾಯಣ ಅಂದು ನೆನಪಾದರೆ, ಓ ಲಕ್ಷ್ಮಿ ಇಲ್ಲಿ ಹೇಳ್ತಾ ಇರೋದು ನಾರಾಯಣನನ್ನು ಅಂತ ಗೊತ್ತಾಗುತ್ತೆ. ನೇರ ಕಥೆಯನ್ನು ವೇದಗಳು ಯಾವತ್ತೂ ಹೇಳೋದಿಲ್ಲ. ಈ ಅವತಾರಗಳ ಕಥೆ ಇರ್ಬೋದು, ಅಥವಾ ಭಾರತದಲ್ಲಿ ಬಂದ ಕಥೆ ಇರ್ಬೋದು, ಅಥವಾ ಉಳಿದಂತೆ ಪ್ರಧಾನವಾದಂತಹ ಇತಿಹಾಸದಲ್ಲಿ ಬರುವ ವ್ಯಕ್ತಿಗಳ ಕಥೆಯನ್ನೇ ಅಲ್ಲಿ ಹೇಳುವುದಾದರೂ ಕೂಡ ಅದು ಘಟನೆಗಳನ್ನು ತಿಳಿಸುವ ಮೂಲಕ ವ್ಯಕ್ತಿಗಳನ್ನು ಗುರುತಿಸುತ್ತೆ. ಕೆಲವೊಮ್ಮೆ ಒಂದೇ ಥರದ ಘಟನೆ ನೀರು ಅನ್ನೋ ಒಂದೇ ಪದವನ್ನಿಟ್ಟು ನೀರಿಗೆ ಸಂಬಂಧಿಸಿದವನು ಅಂತ ಹೇಳುವುದರಿಂದ ಮತ್ಸ್ಯವನ್ನು ತೆಗೆದುಕೊಳ್ಳಬಹುದು. ಕೂರ್ಮವು ನೀರಿಗೆ ಸಂಬಂಧಿಸಿದ್ದಾಗುತ್ತೆ. ವರಾಹು ಕೂಡ ಪ್ರಳಯ ಜಲದಲ್ಲಿ ಮುಳುಗಿದ ಭೂಮಿಯನ್ನೇ ಎತ್ತಿ ಹಿಡಿದದ್ದು. ಆನಂತರ ನರಸಿಂಹನು ಕೂಡ ಅವನನ್ನು ಸಮುದ್ರಕ್ಕೆ ಎಸೆದಾಗ ಪ್ರಹ್ಲಾದನನ್ನು ಎತ್ತಿ ತಂದಿದ್ದಾನೆ. ವಾಮನನು ಕೂಡ ಕೈಯಿಂದ ಬಿಟ್ಟ ದಾನದ ನೀರಿನಿಂದಲೇ ಜಗತ್ತನ್ನು ಅಳೆದು ಕೊನೆಗೆ ಆ ಕರ್ಪರದ ಆ ಕಡೆಗಿದ್ದಂತಹ ಗಂಗೆಯನ್ನು ಕೆಳಗೆ ತರಿಸಿ ನೀರಿಗೆ ಸಂಬಂಧಪಟ್ಟ ಭೂಮಿಯ ಅಸ್ತಿತ್ವವನ್ನು ಮತ್ತೆ ಗಟ್ಟಿಗೊಳಿಸಿ ಗಂಗೆಯನ್ನು ತರಿಸಿದ. ಹೀಗೆ ಎಲ್ಲ ಅವತಾರಗಳು ಕೂಡ ಒಂದಲ್ಲ ಒಂದು ಕಾರಣದಿಂದ ನೀರಿಗೆ ಸಂಬಂಧಿಸಿದ್ದು ಅಂತ ಹೀಗೆ ವಿಸ್ತಾರವಾದ ಮತ್ತಷ್ಟು ವೇದಗಳಿಗೇ ಒಂದು ಎದುರು ನಿಂತು ನನ್ನಲ್ಲೂ ಕೂಡ ಆ ಶಕ್ತಿ ಇದೆ ಆ ಭಾಷೆಯಲ್ಲಿ ಅಂತ ತುಂಬುವ ರೀತಿಯಲ್ಲಿ, ಅಂದರೆ ಹಿಂದೆ ಆ ಅಧ್ಯಯನ ಇದ್ದರೆ, ಆ ಭಾವ ಇದ್ದರೆ ಅದನ್ನು ಯಾವ ಭಾಷೆಯಲ್ಲೂ ತರಬಹುದು ಅನ್ನೋದನ್ನು ಕನಕದಾಸರು ಬಹಳ ಚಂದ ಮಾಡಿ, ನಾವು ಅದರ ಬಗ್ಗೆ ಇಣುಕ್ತಾ ಹೋದರೆ ಅದು ಎಷ್ಟು ಆಳ ಇದೆ ಅಂತ ಹುಡುಕುವುದಕ್ಕೆ ಬಹುಶಃ ಒಂದು ಹಲವು ಜನ್ಮಗಳನ್ನೇ ನಾವು ತಾಳಬೇಕಾಗಬಹುದು. ಸಾಧ್ಯವಾದಷ್ಟು ಇಣುಕುವ ಪ್ರಯತ್ನ ಮಾಡಿದ್ದೇವೆ. ಕಣ್ಣಿಗೆ ಏನು ಕನಕ ಕಾಣಿಸಿದನೋ, ಏನು ಅವರು ಕಂಡಿದ್ದನ್ನು ನಾವು ಕಾಣುವ ಪ್ರಯತ್ನ ಮಾಡಿದೆವೋ ಅದನ್ನು ಕೃಷ್ಣ ಬಹಳ ಪ್ರೀತಿಯಿಂದ ಸ್ವೀಕರಿಸಿ ನಮ್ಮೆಲ್ಲ ಕೇಳಿದವರಿಗೂ ಹೇಳಿದವರಿಗೂ ಅದರ ಫಲವನ್ನು ಉಣಿಸಿ ಆ ದಾರಿಯಲ್ಲಿ ಗಟ್ಟಿಯಾಗಿ ಸಾಗುವುದಕ್ಕೆ ದೃಢವಾದ ಭಕುತಿಯನ್ನು ಹುಟ್ಟಿಸಿ ಮತ್ತಷ್ಟು ದೃಢವಾದ ದಾರಿಯಲ್ಲಿ ಸಾಗುವುದಕ್ಕೆ ಕೈ ಹಿಡಿಯಲಿ ಅಂತ ಪ್ರಾರ್ಥಿಸ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.